ಥ್ಯಾಂಕ್ ಯು. ಒಂದು ವಿಶೇಷವಾದ ಚರ್ಚಾ ಕಾರ್ಯಕ್ರಮ ಮೂತ್ರ ಚಿಕಿತ್ಸೆ ಬಗ್ಗೆ. ಇದು ಎಲ್ಲರಿಗೂ ಬಹಳ ಉಪಯುಕ್ತವಾದಂಥ ಮಾಹಿತಿ. ದುರದೃಷ್ಟವತ್ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋದೇ ಒಂದು ದುರಂತ. ಇದು ಎಲ್ಲರನ್ನ ಈ ವಿಷಯವನ್ನು ಎಲ್ಲ ಕಡೆ ಸಾರುವಂತಾಗಲಿ. ಇದು ಮನುಕುಲಕ್ಕೆ ಒಳಿತಾದಂಥ ಒಂದು ವಿಷಯ. ಗೊತ್ತಿಲ್ಲ ನಿಮಗೆ ಅದರ ಮಹತ್ವದ ಬಗ್ಗೆ ನಮ್ಮ ಗುರೂಜಿಯವರು ಹೇಳ್ತಾರೆ. ಮೂತ್ರ ಚಿಕಿತ್ಸೆ ಅನ್ನೋದು ಎಷ್ಟೊಂದು ಮಹತ್ವವಾದದ್ದು, ಅದ್ರ ಬಗ್ಗೆ ಗುರುಗಳಿಂದನೇ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಂದು ಸಾರಿ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಈ ಮೂತ್ರ ಚಿಕಿತ್ಸೆ ಚರ್ಚಾ ವೇದಿಕೆಗೆ. ಈ ಮೂತ್ರ ಚಿಕಿತ್ಸಾ ಚರ್ಚೆ ಅನ್ನೋದು ತುಂಬ ಅದ್ಭುತವಾದ ವಿಷಯ ಇದು. ಓಕೆ, ಯಾಕಂದರೆ ನಾವೆಲ್ಲರೂ ಕಾಯ್ತಾ ಇದ್ವಿ, ಏನಿದು ಮೂತ್ರ ಚಿಕಿತ್ಸೆ ಅಂದರೆ. ಇದರಲ್ಲಿ 365 ದಿವಸ ಕಾರ್ಯಕ್ರಮ ಅಟೆಂಡ್ ಆಗಿರುವಂಥ ಮಾಸ್ಟರ್ಸ್ಗೆ ಮೂತ್ರ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಇನ್ನು ಸ್ವಲ್ಪ ಮಾಸ್ಟರ್ಸ್ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ, ಅಂದರೆ ಪಾಲನೆ ಮಾಡ್ತಾಯಿದ್ರೆ ಅವ್ರಿಗೆ ರಿಸಲ್ಟ್ಸು ಬಗ್ಗೆ ಗೊತ್ತು, ಅವರು ಹೊಂದಿರುವಂಥ ರಿಸಲ್ಟ್ಸು ಗೊತ್ತು. ಆಮೇಲೆ ಅವರ ಅನುಭವಗಳು ಇಲ್ಲಿ ಹಂಚ್ಕೊತಾರೆ. ಕೊನೆಯದಾಗಿ ವೇದಿಕೆ ಚರ್ಚೆ ವೇದಿಕೆ ಈ ಚರ್ಚೆ ಕೊನೆಯದಾಗಿ ಅವರು ಹಂಚ್ಕೊತಾರೆ. ಖಂಡಿತ ಕೇಳೋಣ ಅವರನ್ನು. ಸ್ನೇಹಿತರೆ, ಇಲ್ಲಿ ಮೂತ್ರ ಚಿಕಿತ್ಸೆ ಅನ್ನೋದು ಈಗಾಗಲೇ ಒಂದು ಕ್ವಶನ್ ಅವರಿಬ್ಬರು ಒಂದು ಕ್ವಶನ್ನು ಕೇಳ್ಕೊಂಡ್ರು. ಏನು ಕ್ವಶನ್ ಅಂತಂದರೆ, ಇದು ವ್ಯರ್ಥ, ಎಲ್ಲೋ ಆಚೆ ಕಡೆ ಟಾಯ್ಲೆಟ್ಸ್ ಕಟ್ಟಿ ಅಲ್ಲಿಂದ ಬಿಡಬೇಕಾಗಿರೋದು ನೀವೇನು ಮತ್ತೆ ತಿರ್ಗಾ ಬಾಯಲ್ಲಿ ಹಾಕ್ಕೊಂಡು ನಿಮ್ಮ ಜೀರ್ಣಾಶಯ ಕಲಿಸಿ ಅಂತ ಹೇಳ್ತಾರೆ. ಇದಂತ ಒಂಥರ ಚೆನ್ನಾಗಿಲ್ಲ ಇದು. ವ್ಯರ್ಥ, ವೃಧ, ಮತ್ತು ವಿಸರ್ಜನೆ ಮಾಡಬೇಕು, ವಿಸರ್ಜಿತ, ಈ ರೀತಿಯಲ್ಲಿ ಎಷ್ಟೋ ಪದಗಳು ನಾವು ಬಳಸ್ತಾ ಇರ್ತೀವಲ್ಲ. ಸರಿ, ಒಂದು ಕ್ವಶನ್, ಸಣ್ಣ ಕ್ವಶನ್ ನಿಮಗೆ ಕೇಳ್ತಾ ಇದ್ದೀನಿ. ನಿಮ್ಮ ಸಣ್ಣ ವಯಸ್ಸಲ್ಲಿ, ಅಂದರೆ ನೀವು ಚಿಕ್ಕದಿರುವಾಗ ನಿಮ್ಮ ತಾಯಿ ತಂದೆ ಇಲ್ಲ ನಿಮ್ಮ ಅಜ್ಜಿಯವರು ಎಲ್ಲ ಒಂದು ಗಾಯ ಆಗಿದರೆ ಅಲ್ಲಿ ಮೂತ್ರ ಹಾಕಿ ವಾಸಿ ಆಗತ್ತೆ ಅಂತ ಹೇಳಿದ್ರಾ ಇಲ್ಲ? ಹೌದು. ನಾನು ಚಿಕ್ಕವಳಿದ್ದಾಗ ನಾನು ತುಂಬ ಹೆಂಗೆ ನಾನು ಚಿಕ್ಕವಳಿದ್ದಾಗ ಇರ್ತಾಯಿದ್ದೆ ಅಂದರೆ, ಎದ್ದು ಬಿದ್ದು ಗಾಯಗಳು ಕಾಮನ್ ನನ್ನ ಬಾಡಿಯಲ್ಲಿ. ಅಂಥ ಟೈಮಲ್ಲಿ ನೀನು ನನ್ನ ಅಜ್ಜಿ ಕಾಲು ನೋಯ್ತಾ ಇದೆ, ಈ ಗಾಯ ನೋಯ್ತಾ ಇದೆ ಅಂತಂದರೆ ಔಷಧಿ ಹಾಕು ಅಂತಂದರೆ ಅದೇನು ಬೇಡ, ಹೋಗು, ಅದ್ರ ಮೇಲೆ ಒಂಚೂರು ಉಚ್ಚೆ ಮಾಡಿಬಿಡು ಆ ರೀತಿಯಾಗಿ ಹೇಳ್ತಾಯಿದ್ರು. ಅವ್ರು ಹೇಳಿದ್ರಲ್ಲಂತ ಮಾಡ್ತಾ ಇದ್ದೆ. ಅದು ವಾಸಿಯಾಗುತ್ತೋ ಹೋಗುತ್ತೋ, ಆಟದ ಮೇಲೆ ಬಿದ್ದಿರುವಂಥ ಸ್ಥಿತಿ ಅದು. ಏನು ಅಂಥದ್ದೇನೋ ಗಮನ ಇಲ್ಲ. ಒಟ್ಟಿನಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಈ ಥರದ್ದು ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಮಾಡು, ಆ ಥರ ಅದರ ಗಾಯದ ಮೇಲೆ ಅದನ್ನು ಹಾಕು ಅಂತ ಹೇಳ್ತಾಯಿದ್ರು. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್ ಆನ್ಸರ್. ಅಂದರೆ ಅವರಿಂದ ಸ್ವಲ್ಪ ಆನ್ಸರ್ ಸಿಗ್ತಲ್ಲ. ಇಲ್ಲಿ ಇರುವಂಥ ಮಾಸ್ಟರ್ಸಿಂದ ಯಾರಾದರೂ ನಿಮ್ಮ ಅನುಭವ ಹೇಳ್ತೀರಾ ಇದ್ರ ಬಗ್ಗೆ? ಯಾರಾದರೂ ಆ ಥರ ಅನುಭವ ಇದ್ದರೆ ಹೇಳಿ. ಮೈಕ್ ಕೊಡಿ. ಹಲೋ ಸರ್, ಮೈಕ್ ಕೊಡಿ. ನೋಡೋಣ, ಅಂದರೆ ನಿಮ್ಮಿಂದನೇ ಸ್ವಲ್ಪ ಸಪೋರ್ಟ್ ಸಿಗಲಿ ನನಗೂ. ಯಾಕಂದರೆ ಇದು ಡಿಫಿಕಲ್ಟ್ ಕ್ವಶನ್, ಇದು ಒಂಥರ ಟಫ್ ಕ್ವಶನ್ ಇದು ಆನ್ಸರ್ ಮಾಡೋಕ್ಕೆ ಅಲ್ವಾ. ನಿಮ್ಮಿಂದ ಸ್ವಲ್ಪ ಆನ್ಸರ್ ಸಿಕ್ಕಿದರೆ ನಮಗೂ ಬೆಂಬಲ ಸಿಗತ್ತೆ ಸ್ವಲ್ಪ. ಹೇಳಿಮ್ಮ. ಹಲೋ, ನನ್ನ ಹೆಸರು ಪದ್ಮ, ಟಿ ನರಸೀಪುರದಿಂದ ಬಂದಿದ್ದೀನಿ. ನಮ್ಮ ತಾಯಿಗೆ ಶುಗರು ಬಿ ಪಿ ಎಲ್ಲ ತುಂಬ ಜಾಸ್ತಿ ಇತ್ತು. ಆವಾಗ ತುಂಬ ಒಂದು ಹೆಬ್ಬೆರಳು ತುಂಬಾ ಗಾಯ ಆಗಿಬಿಟ್ಟಿತ್ತು. ಅವರು ಆಸ್ಪತ್ರೆಗೆ ಹೋಗಲೇ ಇಲ್ಲ. ಅವರೇ ಆದಂಥ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಮೇಡಮ್ ಸುರನಗರಬೇಕು ಅವರು, ಅದೇ ಕೂಡ ನಮ್ಮ ತಾಯಿನೂ ಕೂಡ ಅದೇ ಆಸ್ಪತ್ರೆಗೆ ಹೋಗ್ದೇ ಎಲ್ಲರೂ ಬೆಳ್ಳು ತೆಗೆಸ್ಕೊತಾಯಿದ್ರು. ಹೆಬ್ಬೆರಳು ಒಂದೊಂದು ಬೆಳ್ಳು ತೆಗೆಸೋ, ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು, ಅದಕ್ಕೆ ತೆಗ್ದಿದ್ದಾರೆ ಅಂತ. ಈಗಲೂ ಕೂಡ ತೆಗೆಸ್ಕೊತಾ ಇದ್ದಾರೆ, ನಮ್ಮ ಕಡೆ ತೆಗೆಸ್ಕೊಂಡಿದ್ದಾರೆ, ವಾಸಿಯಾಗಿಲ್ಲ. ಆದರೆ ನಮ್ಮ ತಾಯಿ ಅದೇ ಮಲಮೂತ್ರನೇ ತೊಗೊಂಡು ಹಾಕೊಂಡು ಅದಕ್ಕೆ ಕಾಲು ಕ್ಲೀನಾಗಿ ಕಂಪ್ಲೀಟಾಗಿ ವಾಸಿಯಾಗಿಬಿಡ್ತು. ಅದೇ ಔಷಧಿ ಮಾಡ್ಕೊಂಡಿದ್ರು ಅವರು. ಹಾಗೆ ನನ್ನ ಅನುಭವ ಇತ್ತು ಅದು ಕೂಡ. ಈಗ ಅನ್ನಿಸ್ತು ಖಂಡಿತ ಅದರಿಂದ ವಾಸಿಯಾಗುತ್ತೆ ಅಂತ ಅನ್ನೋದು ನಮಗೆ ನಂಬಿಕೆ ಆಯಿತು. ಓಕೆ, ಥ್ಯಾಂಕ್ ಯು. ಮೇಡಮ್ ಕೊಡಿ. ಮೇಡಮ್ ಸರ್, ಇಲ್ಲ ಹೇಳಿ. ಹಲೋ, ಹರಿ ಓಂ. ಮಾಜಿ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ಮೂತ್ರನ ಕುಡಿತಿದ್ರು ಅಂತ ನಾನು LKG ಓದ್ತಾ ಇರ್ಬೇಕಾದ್ರೆ ಈ ವಿಷಯನ ಪ್ರಸ್ತಾಪ ಮಾಡ್ತಿದ್ರು. ಸಿಲೆಬಸ್ ಎಲ್ಲ ಬಂದಿತ್ತು, ಅದು ನಿಮಗೆಲ್ಲ ಗೊತ್ತಿದೆ ಅಷ್ಟೇ. ಐ ವಾಂಟೆಡ್ ಟು ಶೇರ್ ಒನ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇದು ಎಕ್ಸ್ಪೀರಿಯನ್ಸ್ ಅಲ್ಲ, ಇವಾಗ ನ್ಯೂಸಲ್ಲಿ ಬಂದಿರೋದು. ಒಂದು 6 months ಮುಂದೆ ಗುಣಾ ಕೇವ್ಸ್ ಅಂತ ಕೇಳ್ಪಟ್ಟಿದ್ದೀರಾ? ಗುಣಾ ಕೇವ್ಸ್ ಒಂದು ಸಿನಿಮಾ ಕೂಡ ಬಂದಿದೆ. ಗುಣಾ ಕೇವ್ಸ್ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ಆ ಗುಣಾ ಕೇವ್ಸ್ ಒಳಗಡೆ ಬಿದ್ದು ಬಿಡ್ತಾರೆ. ಮತ್ತೆ ಒಂದು 1 week 2 week ಆದ್ಮೇಲೆ ಅವ್ನ ಫ್ರೆಂಡನ್ನ ಒಳಗಡೆ ಹೋಗಿ ಹುಡುಕಿ ಕರ್ಕೊಂಡು ಬರ್ತಾರೆ. ಅದು ಕೇವ್ ಒಳಗಡೆ ಬಿದ್ದು ಬಿಡ್ತಾರೆ. ಅದು ಒಂದು ಸಣ್ಣ ತೂತ.
ಆ ತೂತದ ಒಳಗಡೆ ಗೊತ್ತಿಲ್ಲದೆ ಒಂದು ಹುಡುಗ ಬಿದ್ದುಬಿಡ್ತಾನೆ. ಅದು ಹೋಗುತ್ತೆ ಒಂದು 20 ಕಿಲೋಮೀಟರ್ ಒಳಗಡೆ ಡೀಪು. ಸೊ ಅವನು ತೀರೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಅದೊಂದು ಸಿನಿಮಾನೇ ಎತ್ತಿದ್ದಾರೆ, ಬಟ್ ದಟ್ಸ್ ಅ ರಿಯಲ್ ಸ್ಟೋರಿ. ಅದು ಹೆಂಗಂದರೆ ಒಂದು 7 ಮೆಂಬರ್ಸ್ ಫ್ರೆಂಡ್ಸಾಗಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಅದೆಲ್ಲ ಗಂಡು ಮಕ್ಳು ಅಂದರೆ ಸ್ವಲ್ಪ ತೀಟೆ ಜಾಸ್ತಿ ಅಲ್ವಾ. ಹೋಗಿ ಅವನು ಒಬ್ಬನ ಹಂಗೆ ಒಂದು ಹುಡುಕಿ ನೋಡಿ ಸುಮ್ಮನೆ ನೋಡ್ತಾ ಇದ್ದ, ಅದು ಅದ್ರ ಒಳಗಡೆ ಬಿದ್ದುಬಿಟ್ಟಿದ್ದಾನೆ. ಬಿದ್ದು ಒಳಗೆ ಹೋಗ್ಬಿಟ್ಟಿದ್ದಾನೆ. ಡೇಸ್ ಟುಗೆದರ್ ಆಗಿದೆ, 21 ಡೇಸ್ ಆಗಿದೆ ಅಂತ. ಮತ್ತೆ ಅವನ ಉಸಿರಿಂದ ತೆಗೆದು ಎತ್ತಿದ್ದಾರೆ. ಇಟ್ಸ್ ಅ ಡೀಪ್ ಇನ್ಸೈಡ್ 18 to 21 ಕಿಲೋಮೀಟರ್ಸ್ ಸರ್ ಅದು. ಆದರೆ ಅವನು ಹೆಂಗೆ ಉಸಿರು ಬದುಕಿದ್ದಾನೆ ಅಂತ ಅವನು ಇವಾಗ ರಿಪೋರ್ಟಲ್ಲಿ ಹೇಳಿದ್ದಾನೆ. ಅವನು ಉಸಿರು ಬಂತು, ಬಟ್ ಹಿ ಹ್ಯಾಡ್ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್. ಬಟ್ ಅವ್ನು ಹೆಂಗೆ ಉಸಿರು ಬದುಕಿದಾನಂದರೆ 21 ಡೇಸ್ ಅವನು ಉಚ್ಚೆನೆ ಹಿಡಿದು ಕುಡ್ದೇ ಅವನು 21 ಡೇಸ್ ಒಳಗಡೆ ಕೇವ್ ಒಳಗಡೆ ಬದುಕಿದ್ದಾನೆ. ಓ ವಂಡರ್ಫುಲ್ ವಂಡರ್ಫುಲ್. ಅದೇ ಆ ರೀಸನಿಂಗ್ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಅವ್ನು ಹೆಂಗೆ ಇದು ಸಾಧ್ಯನೇ ಇಲ್ವಲ್ಲ, 21 ಡೇಸ್ ಗಾಳಿ ಇಲ್ಲ, ಅಲ್ಲಿ ನೀರಿಲ್ಲ, ಊಟ ಇಲ್ಲ, ಅಂಡ್ ಟೋಟ್ಲಿ ಫ್ರ್ಯಾಕ್ಚರ್ಡ್, ಲೈಕ್ ಹಿಸ್ ಬೋತ್ ದ ಲೆಗ್ಸ್ ಆಫ್ ಫ್ರ್ಯಾಕ್ಚರ್ಡ್ ಅಂಡ್ ಹಿ ಹ್ಯಾಡ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಲ್ಸೋ. ಆದರೆ ಅವನು ಒಂದೇ ಮಾಡಿರೋ ಕೆಲಸ, ಅವನು ಉಚ್ಚೆನ ಹಿಡಿದು ಕುಡ್ದಿದ್ದಾನೆ 21 ಡೇಸ್. ಅದರಿಂದ ಅಲ್ಲಿ ಬದುಕಿದ್ದಾನೆ. 22nd ಡೇ ಅವನ ಸೇವ್ ಮಾಡಿ ಕರ್ಕೊಂಡು ನಾವು ಈಸ್ ಅಲೈವ್, ಈಸ್ ಫೈನ್. ವಂಡರ್ಫುಲ್ ವಂಡರ್ಫುಲ್. ಸೊ ದ್ಯಾಟ್ ಇಸ್ ದ ಸ್ಟೋರಿ ಐ ವಾಂಟ್ ಟು ಶೇರ್ ಇಟ್ ಟು ಯು ರಿಗಾರ್ಡಿಂಗ್ ದಿಸ್. ಎಸ್ ಮೇಡಮ್, ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಫಾರ್ ದಿಸ್ ಕ್ವಶನ್. ಇಲ್ಲಾಂದರೆ ಇವ್ರು ಕೇಳಿರೋ ಕ್ವಶನ್ನು ಡಿಫಿಕಲ್ಟ್ ಕ್ವಶನ್ ಇದು. ಅಂದರೆ ಪ್ರತಿಯೊಬ್ಬರಿಗೂ ಫಸ್ಟ್ ಬರೋ ಕ್ವಶನ್ ಇದೆ. ಇದಕ್ಕೆ ಸಪೋರ್ಟು ನಿಮ್ಮಿಂದ ಸಿಕ್ಕಲಿ ಅಂತ ನಾನು ನಿಮಗೆ ಕೊಟ್ಟಿದ್ದೇನೆ ಆನ್ಸರ್, ನೀವೇ ಕೊಡಿ ಅಂತ. ಸೊ ಅದ್ಭುತವಾದ ಆನ್ಸರ್ ನೀವು ಕೊಟ್ರಿ. ಎಸ್ ವಂಡರ್ಫುಲ್. ಯಾ, ನಮಸ್ಕಾರ. ನನ್ನ ಹೆಸರು ಕೆಂಚೇಗೌಡ ಅಂತೇಳಿ. ನಂದು 70 ವರ್ಷ ಆಗಿದೆ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಈ ಮೂತ್ರ ಪಾನ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಒಂದು ಕೈನಲ್ಲಿ ತೆಗೆದು ಒಂದು ಸಾರಿ ಕುಡಿತೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕುಡಿತೀನಿ. ಇದರಲ್ಲೇನೇ ಇದಾಗಿಲ್ಲ. ಮೈಕ್ ಹತ್ರ ಇಟ್ಕೊಳ್ಳಿ. ಬೆಳಿಗ್ಗೆನೆ ಯೂರಿನ್ ಪಾಸ್ ಮಾಡುವಾಗ ನಾನು ಟಾಯ್ಲೆಟ್ ರೂಮ್ಗೆ ಹೋದ ತಕ್ಷಣ ಫಸ್ಟ್ ಒಂದು ಕೈನಲ್ಲಿ ಕುಡಿದು ಇನ್ನು ಉಳಿದೋದು ಹೊರಗೆ ಬಿಟ್ಬಿಡ್ತೀನಿ. ಮೊದಲನೇದು ಅದು ನನ್ನ ಕೆಲಸ. ಮತ್ತು ಎರಡನೇದು ಏನೇ ಗಾಯ ಆದ್ರೂ ಅದಕ್ಕೆ ನಮ್ಮ ಮೆಡಿಸನ್ ನಾನೇನು ಹೊರಗಡೆ ತಂದು ಅಥವಾ ಡಾಕ್ಟ್ರ್ ಹತ್ರ ತಂದು ಆಯಿಂಟ್ಮೆಂಟ್ ಹಚ್ಚೋದಾಗಲಿ ಮಾತ್ರೆ ನುಂಗಾಗ ಏನೂ ಮಾಡೋದಿಲ್ಲ. ಆ ಯೂರಿನ್ನೆಲ್ಲ ಹಿಂಗೆ ಟಚ್ ಮಾಡ್ಕೊಳ್ತೀನಿ. ಗಾಯ ಇದ್ರೆ, ಕಾಲು ಗಾಯ ಇದ್ರೆ, ಮತ್ತು ಕೈಯೆಲ್ಲ ಒಂದು ಸ್ವಲ್ಪ ನವೆ ಆದ್ರೂ ಸಹ ಅದನ್ನು ಸ್ವಲ್ಪ ಇದು ಮಾಡ್ಕೊಂಡು 2 ದಿನ 3 ದಿನದಲ್ಲಿ ಒಣಗೋಗ್ಬಿಡುತ್ತೆ. ಅದು ನನ್ನ ಅನುಭವ ಹೇಳ್ತಾ ಇರೋದು. ಇವಾಗಲೂ ಕೈ ನವೆ ಆಯಿತು ಅಂತಂದ್ರೆ ಬೆಳಿಗ್ಗೆ ಅಥವಾ ನೀವು ಟೈಮ್ ಸಿಕ್ಕರೆ 3 ಸರಿ 4 ಸರಿ ಹಚ್ಚಿದ್ರೆ ಅದು ಮಂಕಾಗ್ಬಿಡುತ್ತೆ. ಅದು ಪ್ರಭಾವನೇ ತೋರಿಸೋದಿಲ್ಲ. ನನ್ನ ಅನುಭವದಲ್ಲಿ ನಾನು ಇದು ಮಾಡ್ತೀನಿ. ನಾನು ಮೂತ್ರಪಾನ ಮಾಡ್ತೀನಿ. ವಂಡರ್ಫುಲ್ ವಂಡರ್ಫುಲ್ ಮಾಡ್ತೀನಿ. ಅದನ್ನು ಹೆಚ್ಚಿನ ಅನುಕೂಲ ಇದೆ. ತಾವು ಪ್ರಯತ್ನ ಮಾಡಿ. ಸ್ವಲ್ಪ ಸ್ಮೆಲ್ ಬರುತ್ತೆ, ಅಸಹ್ಯ ಪಟ್ಕೋಬೇಡಿ. ಅದು ನಮ್ಮದೇ ತಾನೇ. ಎಸ್ 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 ಗ್ರೇಟ್ ಗ್ರೇಟ್ ಗ್ರೇಟ್. ನಾವೇನು ಬೇರೆಯವ್ರದ್ದು ತಗೊಂಡು ಮೆಡಿಸನ್ ಅಂದರೆ ಬೇರೆಯವ್ರು ಔಷಧಿ ಕೊಟ್ಟಾಗ ನಾವು ಕುಡಿತೀವಿ. ಮೊದಲೇ ಔನ್ಸ್ ಅಂತ ಬಾಟ್ಲಲ್ಲಿ ಕೊಡ್ತಾಯಿದ್ರು ಔಷಧಿ. ಈಗ ಕುಲುಕ್ಬಿಟ್ಟು ಕೊಡೋರು. ನಾವು ಕಣ್ಣು ಮುಚ್ಕೊಂಡು ಕುಡಿದ್ರಿ ಏನು ಚಿಕ್ಕವ್ರಿದ್ದಾಗ ಕೊಡ್ತಾಯಿದ್ರು. ಇವಾಗೇನು ನಮ್ಗೆ ಬೇರೆಯವ್ರದ್ದು ಅವೇನಿಲ್ಲ. ನಮ್ಮನ್ನು ನಾವು ಸೇವನೆ ಮಾಡೋಕ್ಕೆ ಏನಂತ ಅಸಹ್ಯ ಪಟ್ಕೋಬಾರ್ದು. ಇವಾಗಲೂ ಏನು ಮಲದಲ್ಲೂ ಔಷಧಿ ತಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಅದು ಹೇಳ್ತೀರಿ. ಈಗ ಹೇಳಿದ್ರೆ ಎಲ್ಲರೂ ಓಡೋಗ್ತಾರೆ. ಆಯ್ತು, ಇಷ್ಟು ಹೇಳಿ ನನ್ನ ಅನುಭವ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ. ತಾವು ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತರೆ, ಈಗೇನಾಗತ್ತಂದರೆ ಸರ್ ಮಲದ ಬಗ್ಗೆ ಹೇಳಕ್ಕೆ ಹೇಳಿದರು. ಅದು ಇದೆ, ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ಈಗ ಹೇಳಿದರೆ ಎಲ್ಲರೂ ಆಚೆಕಡೆ ಹೋಗ್ಬಿಟ್ರೆ ಮತ್ತು ಯಾರು ಇರಲ್ಲ, ಚರ್ಚೆಗೆ ಯಾರು ಇರಲ್ಲ, ಹಂಗಾಗ್ಬಿಡ್ತದೆ ಅಲ್ವಾ. ಸೊ ಅದು ಲಾಸ್ಟಲ್ಲಿ ಚರ್ಚೆ ಮಾಡೋಣ. ಅದೂ ಆಗಿದೆ, ಆಲ್ರೆಡಿ ಪ್ರಯೋಗ ಆಗಿದೆ, ಎಕ್ಸ್ಪರಿಮೆಂಟ್ ಆಗಿದೆ, ಅಮೆರಿಕಾದಲ್ಲಿ ನಡೀತಾ ಇದೆ. ಅದಕ್ಕೂ ದೊಡ್ಡ ಖರ್ಚಿದೆ, ಅದು ದೊಡ್ಡ ಚಿಕಿತ್ಸೆ ಆಗಿದೆ. ಅದು ಹೆಸರು ಏನಂತ ಕೊನೆಯದಾಗಿ ಹೇಳ್ತೀನಿ. ಈಗ ಬೇಡ, ಯಾಕಂದರೆ ಎರಡೂ ಹೇಳ್ಬಿಟ್ರಪ್ಪ ಇವರು ಸುಮ್ಮನೆ ಈಗ ಬಂದು ಕೂತ್ಕೊಂಡಿದ್ದೀವಿ, ಟೈಮ್ ಎಲ್ಲ ವೇಸ್ಟ್ ಅಂತ ಅನ್ಕೋಬೇಡಿ. ಫಸ್ಟು ಒಂದು ಚರ್ಚೆ ಮಾಡೋಣ. ಸೊ ಯೂರಿನ್ ಥೆರಪಿ ಈಗ ನೋಡಿ ಎಷ್ಟು ಇಲ್ಲಿಂದ 4-5 ಜನ ಬಂದು ಅವರವರ ಅನುಭವ ಹಂಚ್ಕೊಂಡಿದ್ರಲ್ಲ. ಅಂದರೆ ಅನುಭವ ಸುಮ್ಮನೆ ಹಂಚ್ಕೊಳಕ್ಕಾಗಲ್ಲ. ಓಕೆ, ಯಾವುದೇ ಅನುಭವ ಹಂಚ್ಕೊತಾ ಇದ್ದರೆ ನೀವು ಅನುಭವಿಸಿದ ಮೇಲೆ ಹಂಚ್ಕೊಳಕ್ಕಾಗತ್ತೆ. ಅದನ್ನೇ ಅನುಭವ ಅಂತ ಕರಿತೀವಿ. ಅನುಭವವೇ ಜ್ಞಾನ ಅಂತ ನಮ್ಮ ಗುರುಗಳು ಪತ್ರಿ ಸರು ಯಾವಾಗಲೂ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ನಂಬಬೇಕಾಗಿರೋದು ಏನಂತಂದರೆ ಅನುಭವವೇ ಜ್ಞಾನ. ಎಕ್ಸ್ಪೀರಿಯನ್ಸ್ ಈಸ್ ನಾಲೆಡ್ಜ್. ಓಕೆ, ಸೊ ನಾಲೆಡ್ಜ್ ಈಸ್ ಪವರ್. ಸೊ ಇದನ್ನ ಅರ್ಥ ಮಾಡಿಕೊಂಡ್ರೆ ಈಗ ಮೊರಾರ್ಜಿ ದೇಸಾಯಿ ಏನೋ ಸಣ್ಣ ವ್ಯಕ್ತಿ, ಏನಾದರೂ ಒಂದು ಆಫೀಸರ, ಅವ್ರು ಯಾರು ನಮ್ಮ ಅಂದರೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ.
ಪ್ರಧಾನಮಂತ್ರಿಯವರು ಅಂದರೆ ಮಾಜಿ ಪ್ರಧಾನಮಂತ್ರಿಯವರಿಲು ಅವರು ಯೂಸ್ ಮಾಡ್ತಾಯಿದೆ ಅಂದರೆ ಅದಕ್ಕೆ ಎಷ್ಟು ವಿಶಿಷ್ಟತೆ ಇರ್ಬೋದು ಹೇಳಿ. ಅವರೇನು ನೋಡೋಂಥದ್ದು ಏನೋ ಇದೆಯಾ? IAS ಆಫೀಸರ್ ನೋಡಿರ್ತಾರೆ, IPS ನೋಡಿರ್ತಾರೆ, ಇಡೀ ಗವರ್ನರ್ಸು ಮತ್ತು ಚೀಫ್ ಮಿನಿಸ್ಟರ್ಸ್ ಎಲ್ಲರೂ ಅವ್ರ ಎಷ್ಟು ಜನ ಹೋಗಿರ್ತಾರೆ. ಎಷ್ಟು ಅಂಥ ವ್ಯಕ್ತಿ ಅದು ಬಳಸ್ತಾ ಇದೆ ಅಂತಂದರೆ ಅದಕ್ಕೆ ವಿಶಿಷ್ಟತೆ ಏನಿರ್ತದೆ ಹೇಳಿ? ಅದಕ್ಕೆ ವಿಶಿಷ್ಟತೆ ಇರುತ್ತಾ ಇಲ್ಲ? ಖಂಡಿತ ಏನು ಮಾಡಬೇಕು? ನಂಬಬೇಕಾಗತ್ತೆ. ಸರಿ, ಇದು ಸ್ವಲ್ಪ ಪ್ರಾಮಾಣಿಕಲು ಸಿಕ್ತು ಅಲ್ವಾ? ಇದು ನಿಮ್ಮ ಆನ್ಸರ್. ಸ್ವಲ್ಪ 2 ನಿಮಿಷ ಕೊಡಿ, ನಾನು ಆನ್ಸರ್ ಮಾಡ್ತೀನಿ. ಹಾಂ, ಸೊ ಅವ್ರು ಯಾಕಂದರೆ ಇನ್ನೊಂದು ಕ್ವಶನ್ ರೆಡಿ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಕಾಯಬೇಕಂತಕ್ಕೆ. ಹಾಂ, ಸೊ ಇನ್ನೊಂದು ಏನಂದರೆ ನಮ್ಮ ಪುರಾಣಗಳು ನೋಡೋಣ. ವೇದಗಳು ನಂಬ್ತೀವ, ಉಪನಿಷತ್ತುಗಳು ನಂಬ್ತೀವ, ಭಗವದ್ಗೀತೆ ನಂಬ್ತೀವ, ರಾಮಾಯಣ ನಂಬ್ತೀವ. ಇವೆಲ್ಲನೂ ನಂಬಿ ಅದರ ಏನೇನೋ ಅಲ್ಲಿ ಜ್ಞಾನ ಸಿಕ್ತೋ ಆ ಜ್ಞಾನವನ್ನು ನಾವು ಪಾಲನೆ ಮಾಡ್ತಾಯಿದ್ವಲ್ಲ. ಎಲ್ಲ ಕಡೆ ಭಗವದ್ಗೀತಾ ಅಂದರೆ ಯಾರು ಒಬ್ಬರು ನೋ ಅಂತ ಹೇಳಲ್ಲ. ನೋಡಿ, ನಿಮಗೆ ಇನ್ನೊಂದು ಉದಾಹರಣೆ, ಆಲ್ಬರ್ಟ್ ಐನ್ಸ್ಟೀನ್ ಅವರು E=mc² ಅಂತ ಒಂದು ಫಾರ್ಮುಲಾ ಕಂಡುಹಿಡಿದರು. ಅವರು ದೊಡ್ಡ ಸೈಂಟಿಸ್ಟ್, ಮಹಾವಿಜ್ಞಾನಿ, ಶಾಸ್ತ್ರವೇತ್ತ. ಅವರು ಯಾವಾಗಲೂ ಭಗವದ್ಗೀತಾ ಅವರು ಒಂದು ಕೈಯಲ್ಲಿ ಇಟ್ಕೊತಾರೆ. ಮತ್ತು ಮಹಾತ್ಮ ಗಾಂಧಿ ಬೈಬಿಲನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅಲ್ವಾ? ಇದೆಲ್ಲ ಸುಮ್ಮನೆ ಮಾಡಲ್ಲ ಅವರು. ಅದರಿಂದ ಎಷ್ಟೋ ಪವರ್ ಸಿಗ್ತಾಯಿದೆ, ಅದರಿಂದ ಶಕ್ತಿ ಸಿಗ್ತಾಯಿದೆ, ಅದರಿಂದ ಯುಕ್ತಿ ಸಿಗ್ತಾಯಿದೆ ಅವರಿಗೆ. ಅದರಿಂದ ಅವರು ಇದೆಲ್ಲ ಪಾಲನೆ ಮಾಡ್ತಾ ಇರ್ತಾರೆ. ಅಂದರೆ ದೊಡ್ಡವರು ಯಾವುದೇ ಒಂದು ಹೇಳಿದರೆ ಪಾಲನೆ ಮಾಡಿದರೆ ನಾವು ಮಾಡ್ತೀವ ಇಲ್ಲ? ಯಾಕಂದರೆ ಅವ್ರು ಮಾಡಿದರೆ ಯಶಸ್ವಿ ಆಗಿದ್ದಾರೆ, ನಾವು ಮಾಡಬೇಕು ಅಲ್ವಾ? ಆ ರೀತಿಯಲ್ಲಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನಮಗೊಂದು ಪುರಾಣಗಳಲ್ಲಿ, ನಮ್ಮ ಇತಿಹಾಸದಲ್ಲಿ ಪುರಾಣಗಳಲ್ಲಿ, ಈ ಪುರಾಣಗಳ ಆ ಸ್ಕ್ರಿಪ್ಚರ್ಸಲ್ಲಿ, ಗ್ರಂಥಗಳಲ್ಲಿ ಒಂದು ಅದ್ಭುತ ಗ್ರಂಥ ಸಿಕ್ತು. ಅದೇನಂತಂದರೆ ಡಮರತಂತ್ರ. ಏನು ಗ್ರಂಥ ಅಂತಂದರೆ ಈ ಒಂಥರ ಈ ನಮ್ಮ ಭಗವದ್ಗೀತಾ, ಈ ರಾಮಾಯಣ, ಈ ಥರ ಒಂದು ಗ್ರಂಥ ಅದು ಡಮರತಂತ್ರ. ಈ ಡಮರತಂತ್ರ ಯಾರ ಮಧ್ಯದಲ್ಲಿ ಸಂಭಾಷಣೆ ಆಗಿದೆ ಅಂದರೆ ಹೇಳಬೇಕಂದ್ರೆ, ಡಮರತಂತ್ರದಲ್ಲಿ ಒಂದು 5ನೇ ಚಾಪ್ಟರಲ್ಲಿ ಆ 5ನೇ ಚಾಪ್ಟರ್ ಹೆಸರು ಶಿವಂಬು ಕಲ್ಪವಿಧಿ. ಅದರಲ್ಲಿನೂ 107 ಶ್ಲೋಕಗಳಿದೆ. 107 ಶ್ಲೋಕಗಳು. ಓಕೆ, ಈ 107 ಶ್ಲೋಕಗಳು ಏನಂತಂದರೆ ಶಿವ ಪಾರ್ವತಿ ಮಧ್ಯೆ ಸಂಭಾಷಣೆ. ಅದು ಶಿವರು ಏನು ಮಾಡಿದೆ ಅಂದರೆ ಪೂರ್ತಿ ಡಮರತಂತ್ರದಿಂದ 5ನೇ ಚಾಪ್ಟರ್ಲಿ ಮೆನ್ಷನ್ ಮಾಡಿರೋಂಥ ಶಿವಂಬು ಕಲ್ಪವಿಧಿಯಿಂದ ಪೂರ್ತಿ ಜ್ಞಾನ ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಶಿವಂಬು ಕಲ್ಪವಿಧಿ ಅಂದರೆ ಶಿವಂಬು ಬಗ್ಗೆ. ಶಿವಂಬು ಅಂದರೆ ಏನಂದರೆ ಶಿವ ಪ್ಲಸ್ ಅಂಬು. ಶಿವ ಅಂದರೆ ನಾವೇ ಶಿವ. ಯಾರಿದ್ದಾರೆ ಶಿವ ಇಲ್ಲಿ? ನಾವು ಹೇಳ್ತಾ ಇರ್ತೀವಲ್ಲ, ನಾವೆಲ್ಲ ಆತ್ಮಗಳು, ನಾವು ಆತ್ಮ ಪದಾರ್ಥ, ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ನಾನು ಆತ್ಮ ಪದಾರ್ಥ ಅಂತ ಘಂಟಾಪದವಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ. ಧ್ಯಾನಿಯಾಗಿ, ಮಾಸ್ಟರ್ಸ್ ಆಗಿ ನಮಗೆಲ್ಲ ಗೊತ್ತಿರೋ ವಿಷಯ. ಅಂದರೆ ನಾವು ಶಿವ ಅಂದಮೇಲೆ ನಾವೇ ಶಿವ. ನಮ್ಮಿಂದ ಬರುವಂಥ ಜಲ ಅಂಬು ಅಂದರೆ ಜಲ, ಶಿವ ಅಂದರೆ ನಾನು ಆತ್ಮ. ಸೊ ನನ್ನಿಂದ ಬರುವಂಥ ಒಂದು ಜಲ, ಅದ್ಭುತ ಜಲ, ಸುವರ್ಣ ಜಲ, ಉಪಯೋಗ ಜಲ, ಅದನ್ನೇ ಶಿವಂಬು ಅಂತ ಹೇಳ್ತಾರೆ. ಈ ಶಿವಂಬು ಬಗ್ಗೆ ಶಿವಂಬು ಕಲ್ಪವಿಧಿ ಅಂತ ಈಶ್ವರ ಅಂದರೆ ನಮ್ಮ ಸ್ವಯನ ಅಂದರೆ ನಮ್ಮ ಶಿವರು ಪಾರ್ವತಿಗೆ ಹೇಳ್ಕೊಟ್ಟುವಂಥ ವಿದ್ಯೆ ಇದು. ಅವ್ರು ಹೇಳ್ಕೊಟ್ಟಿದ್ದಾರೆ, ಇದು ರೀತಿಯಲ್ಲಿ ಉಪಯೋಗಿಸಿ, ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಇದೆಲ್ಲ ಈ ಪದ್ಧತಿಗಳಲ್ಲಿ ಪಾಲನೆ ಮಾಡಿ, ನೀವು ಇದನ್ನು ಯಾವಾಗಲೂ ನಿತ್ಯವಾಗಿ ಉಪಯೋಗಿಸಿ, ನಿತ್ಯವಾಗಿ ಬಳಸಿ. ಏನಕ್ಕೆ ಅಂತಂದರೆ ಅವ್ರು ಹೇಳಿದರು, ನಿಮ್ಮ ಧ್ಯಾನವನ್ನು ಅದ್ಭುತವಾಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಧ್ಯಾನ ಮಾಡೋರಿಗೆ ಈ ಶಿವಂಬು ಉಪಯೋಗಿಸಿದರೆ ಧ್ಯಾನ ಅನ್ನೋದು ಅತಿ ಆಳವಾದ ರೀತಿಯಲ್ಲಿ ಆಗ್ತದೆ ಅಂತ ಅಲ್ಲೇ ಹೇಳ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದು ಜೋರಾಗಿ ಚಪ್ಪಾಲ ಒಂದು ಸರಿ. ಧ್ಯಾನದಕ್ಕೂ ಯೂರಿನ್ ಥೆರಪಿಗೂ ಡೈರೆಕ್ಟ್ ಕನೆಕ್ಷನ್ ಇಟ್ಟಿದ್ದಾರೆ. ಯಾರು? ಶಿವರಲ್ಲಿರೋದು ಇದು. ನಿಮ್ಗೆ ಬೇಕಂದರೆ ಆ ಶ್ಲೋಕನ ಓದಿ ಹೇಳ್ಬೋದು ಬೇಕಂದರೆ. ಆದರೆ ಅದು ಸಾಂಸ್ಕ್ರಿಟಲ್ಲಿದೆ. ನಾವು ಇಂಗ್ಲೀಷಲ್ಲಿ ಆ ಥರ ತರ್ಜುಮಾ ಮಾಡಿಕೊಂಡು ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ ಮೇಲೆ ನಿಮ್ಗೆ ಹೇಳೋಕ್ಕೂ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಲ್ಲಿ ನಾವು ಅನೇಕ ರೆಫರೆನ್ಸಸ್ ತೊಗೊಂಡಿದ್ವಿ. 1-2 ಅಲ್ಲ, ಅನೇಕ ರೆಫರೆನ್ಸಸ್ ತೊಗೊಂಡಿದ್ವಿ. ಉದಾಹರಣೆಗೆ ಎಲ್ಲ ಜಂತುಗಳು, ಇನ್ನೊಂದು ಉದಾಹರಣೆಯಲ್ಲಿ ನಾನು ಈ ಆನ್ಸರ್ನ ಮುಕ್ತಾಯ ಮಾಡ್ತೀನಿ. ಉದಾಹರಣೆಗೆ ಜಂತುಗಳು ಯಾವುದೇ ಒಂದು ಸಲ ಅದಕ್ಕೇನೋ ತೊಂದರೆ ಆದರೆ ಅವೇನು ಮಾಡ್ತಾರೆ ಗೊತ್ತಾ? ಅವ್ರಿಗೆ ಸಹಜ ಇಂಟ್ಯೂಷನ್ ಇರುತ್ತೆ. ಅದಕ್ಕೆ ಅಂದರೆ ಅದಕ್ಕೂ ಓನ್ ಇಂಟೆಲೆಕ್ಟ್ ಅಂತೀವಿ, ಇಲ್ಲ ಇಂಟ್ಯೂಷನ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ? ಯಾವುದೇ ತೊಂದರೆ ಆದರೆ ಗಾರ್ಡನಲ್ಲಿ ಅಲ್ಲಿ ಹೋಗಿ, ಸೊ ಪ್ರಧಾನವಾಗಿ ಯಾವುದೇ ಹುಲ್ಲು ತಿಂದು ಅದು ಸರಿಪಡಿಸ್ಕೊತದೆ ಆರೋಗ್ಯವನ್ನು. ಇನ್ನು ಸ್ವಲ್ಪ ಜಂತುಗಳು ಏನಾದರೂ ಸ್ವಲ್ಪ ಗಾಯ ಆಗದೆ ಏನು ಮಾಡುತ್ತೆ ಹೇಳಿ, ಆ ನಾಲ್ಕೆದಿಂದ ಅದನ್ನು ಸುಮ್ಮನೆ ಅದು ಒಂಥರ ನಾಗ್ತಾ ಇರ್ತದೆ. ಅಂದರೆ ಚರ್ಮದ ಮೇಲೆ ಏನೇ ತೊಂದರೆ ಆದರೆ ಅವ್ರ ನಾಲ್ಕದಿಂದನೇ ಆ ಲಾಲಾರಸದಿಂದ ಸರಿಪಡಿಸ್ಕೊತದೆ ಅಷ್ಟೇ.
ಇವೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದಂಥ ವಿಷಯಗಳು. ಆದರೆ ಇತ್ತೀಚಿನ ಕಾಲ ಏನಾಗಿದೆ, ನಾವೆಲ್ಲರೂ ಪಾಶ್ಚಾತ್ಯ ಸಂಸ್ಕೃತಿ ಒಳಗಾಗಿದ್ದೀವಿ. ಎಲ್ಲ ಅವ್ರ ವಿದ್ಯೆ ವೈದ್ಯ ಅವ್ರ ಪದ್ಧತಿಗಳು ನಾವು ಹೆಚ್ಚು ತೊಡಗಿಸ್ಕೊಂಡಿದ್ವಿ. ಇದೇ ತಪ್ಪಾಗಿರೋದು ಎಲ್ಲಿ ಗೊತ್ತಾ, ನಮ್ಮ ಸನಾತನ ಧರ್ಮ ಪ್ರಚಾರ ಆಗಿಲ್ಲ, ನಂಬರ್ 1. ಓಕೆ, ಅದರಲ್ಲಿ ಸನಾತನ ಧರ್ಮದಲ್ಲಿ ಇವೆಲ್ಲ ಭಾಗಗಳು ಇಲ್ಲಿ ನೋಡ್ತಾ ಇದ್ರಲ್ಲ, 7 ಭಾಗಗಳು ಅಂದರೆ ಧ್ಯಾನ ಸೇರಿಕೊಂಡ್ರೆ ಎಲ್ಲ ಈ 7 ಭಾಗಗಳು ಪೂರ್ತಿ ಒಂಥರ ನೆಗ್ಲಿಜೆನ್ಸ್ ಆಗಿ ನಿರ್ಲಕ್ಷ್ಯ ಗುರಿ ಆಗಿದೆ. ಅವೆಲ್ಲನೂ ಮತ್ತೆ ತಿರ್ಗಾ ಇಂಥ ಸಂಸ್ಥೆಗಳು, ಮಾತಾರ್ ಫೌಂಡೇಶನು, ಅನೇಕ ಸಂಸ್ಥೆಗಳಿದೆ. ಈಗ ಮೇಡಮ್ ಅವರು ಇಲ್ಲಿದ್ದಾರೆ. ನೆಕ್ಸ್ಟು ಈ ಮುದ್ರಾ ಥೆರಪಿ, ಅಗ್ನಿಹೋತ್ರ ಅವ್ರು ಎಷ್ಟು ಖುಷಿ ಪಡ್ತಾರಂದರೆ, ನಾನು ಮೊನ್ನೆ ನಮ್ಮ ವೇದಿಕೆಯಲ್ಲಿ ಜೂಮಲ್ಲಿ ಅವರು ಹಂಚ್ಕೊಂಡವಾಗ ನನಗೆ ಆಶ್ಚರ್ಯ ಆಯಿತು. ಒಂಥರ ನಿಜವಾಗಿ ಐ ಬಿಕೇಮ್ ಫ್ಯಾನ್ ಆಫ್ ಯು ಮೇಡಮ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ಅವರು ಅಗ್ನಿಹೋತ್ರ ಅಷ್ಟು ಖುಷಿ ಪಟ್ಟಿದ್ದಾರೆ. ಹೇಗೆ ನಾವು ಧ್ಯಾನದ ಬಗ್ಗೆ ಇಲ್ಲಿ ಪ್ರತಿ ಒಂದು ಕಡೆ ಧ್ಯಾನ ಅಂತ ಹೇಳ್ತಾವಲ್ಲ, ಅದೇ ರೀತಿಯಲ್ಲಿ ಮೇಡಮ್ಮು ಮನೆಗೆ ಹೋಗಿ ಅಗ್ನಿಹೋತ್ರ ಹೇಳ್ಕೊಡ್ಬೇಕಂತ ಅವರ ಸಂಕಲ್ಪ, ಅವರ ಹಿಂದಿನ ಜನ್ಮ ಸಂಸ್ಕೃತಿ ಆಗಿರ್ಬೋದು ಅದು. ಇಲ್ಲಾಂದರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಯಾಕಂದರೆ ಏನು ಅಗ್ನಿಹೋತ್ರ ಮಾಡಿದ್ರೆ ಏನು ಬರುತ್ತೆ, ನಾನು ಮಾಡಿಕೊಂಡ್ರೆ ಸಾಕು, ಮತ್ತು ಇನ್ನೊಬ್ರಿಗೆ ಹೇಳ್ಬೇಕಂತ ಅವಶ್ಯಕತೆ ಏನಿದೆ ಅಲ್ವಾ? ಸೊ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇದೆಲ್ಲ ನೆಗ್ಲಿಜೆನ್ಸು, ಇದೆಲ್ಲ ನಿರ್ಲಕ್ಷ್ಯ ಆಗಿದ್ದಕ್ಕೋಸ್ಕರ ಆ ಜ್ಞಾನ ಗೊತ್ತಿಲ್ಲ. ಅದಕ್ಕೆ ನಾವು ಇದು ವೇಸ್ಟು, ಇದು ವ್ಯರ್ಥ ಅನ್ಕೊತಾ ಇದ್ವಿ. ಆದರೆ ಉಪಯೋಗಿಸಿ, ಅದನ್ನು ಅನುಭವಿಸಿ, ಆಮೇಲೆ ನೀವು ಅದರ ಆನಂದ ಪಡಿಬೋದು ನೀವು. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಅಂದರೆ ಈ ಮೂತ್ರ ಅನ್ನುವಂಥದ್ದಕ್ಕೆ ಇಷ್ಟೊಂದು ಹಿನ್ನೆಲೆ ಇದೆ ಅನ್ನೋದು ನಮಗೆ ಅರ್ಥ ಆಯಿತು ಸರ್. ಮೂತ್ರದಲ್ಲಿ ಇಷ್ಟೊಂದು ಗುಣಪಡಿಸೋ ಗುಣ ಇದೆ ಅಂದರೆ ಮೂತ್ರದಲ್ಲಿ ಏನೇನಿದೆ ಸರ್? ಇದಕ್ಕೂ ಸ್ಟ್ರೈಟ್ ಆನ್ಸರ್ ಸಿಗತ್ತೆ, ನಾನು ಯಾರು ಸಪೋರ್ಟ್ ತೊಗೊಳಲ್ಲ. ಓಕೆ, ಇದು ನೀವೇ ಕೊಡಬೇಕು ಆನ್ಸರ್, ಇಲ್ಲಿ ಎಲ್ರಿಗೂ ಗೊತ್ತಿರೋಂಥದ್ದಲ್ಲ ಅದು. ಸ್ನೇಹಿತರೆ, ಮೂತ್ರವನ್ನು ಟೆಸ್ಟ್ ಮಾಡಿದ್ದಾರೆ. ಓಕೆ, ನಮ್ಮಿಂದ ಬರುವಂಥ ಮೂತ್ರವನ್ನು ಟೆಸ್ಟ್ ಮಾಡುವಾಗ ಅನೇಕ ಲ್ಯಾಬೊರೇಟರೀಸಲ್ಲಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡುವಾಗ ಅದರಲ್ಲಿ ಏನೇನಿದೆ ಅಂದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಜಿಂಕ್, ಐರನ್, ಸೋಡಿಯಂ ಎಲ್ಲ ಲವಣಗಳು. ನಿಮ್ಗೆ ಗೊತ್ತಾ, ನಮ್ಮ ದೇಹ ಕೆಲಸ ಮಾಡಬೇಕಂದ್ರೆ 12 ಲವಣಗಳು ಬೇಕು. ಯಾರನ್ನ ಕೇಳಿದ್ರಾ? ಹ್ಯಾಂಡ್ ರೈಸ್ ಮಾಡಿ, ಯಾರು ಕೇಳಿದರೆ? ಎಸ್ ಮೇಡಮ್. ಓಕೆ, ಸೊ 12 ಲವಣಗಳು ಬೇಕು. ನಮ್ಮ ಈ ಯಂತ್ರ ವರ್ಕ್ ಮಾಡಬೇಕಂದ್ರೆ 12 ಲವಣಗಳು ಬೇಕು. ಎಲ್ಲ ಮೂತ್ರದಲ್ಲಿ ಇದೆ, ನಂಬರ್ 1. ನಂಬರ್ 2, ಇದರಲ್ಲಿ ಏನಿದೆ ಅಂದರೆ ಹಾರ್ಮೋನ್ಸ್ ಇದೆ. ನಮ್ಮ ದೇಹನೂ ನಿರ್ವಹಣೆ ಮಾಡೋಕ್ಕೆ ಯಾವುದೇ ತೊಂದರೆಗಳಾದರೆ ಅದನ್ನು ಸರಿಪಡಿಸೋಂಥ ವ್ಯವಸ್ಥೆ ಒಳಗಡೆಯಿಂದ ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಅಂದರೆ ಈ ಜಲದಿಂದಲೇ ಆಚೆ ಕಡೆ ಬರ್ತಾ ಇರ್ತದೆ ಆ ಹಾರ್ಮೋನ್ಸು. ಮತ್ತೆ ನಾವು ತಿರುಗಿ ತಗೊಂಡವಾಗ ಹಾರ್ಮೋನ್ಸು ನಮ್ಮ ದೇಹದಲ್ಲಿ ಏನೇ ಅಸ್ತವ್ಯಸ್ತ ಆದರೆ ಸರಿಪಡಿಸ್ತದೆ, ನಂಬರ್ 2. ನಂಬರ್ 3, ಎಂಜೈಮ್ಸ್ ಇದೆ. ಓಕೆ, ಅಂದರೆ 4 ಹಾರ್ಮೋನ್ಸು, 8 ಎಂಜೈಮ್ಸ್ ಇದೆ. ಜೊತೆಗೆ ಕೊನೆಯದಾಗಿ ಕಾಪರ್ ಇದೆ. ಕಾಪರ್ ಒಳಗಡೆ ಆ ಮೂತ್ರದಲ್ಲಿ ಕಾಪರು ಲಭ್ಯವಾಗುತ್ತೆ. ಈ ರೀತಿಯಲ್ಲಿರುವಾಗ ಒಂದು ಉದಾಹರಣೆಗೆ ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ. ಎಂಜೈಮಲ್ಲಿ ಒಂದು ಎಂಜೈಮ್ ಇದೆ, ಅದು ಯೂರಿಯೋಕಿನಾಸೆ ಅಂತ ಒಂದು ಎಂಜೈಮ್ ಇದೆ. ಆ ಎಂಜೈಮ್ ಕೆಲಸ ಏನಂತಂದರೆ, ಅದು ಇತ್ತೀಚಿನ ಕಾಲದಲ್ಲಿ ಮಾಡರ್ನ್ ಡೇಸಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ಮೊದಲನೇ ಇಂಜೆಕ್ಷನ್ ಕೊಡೋದು ಯೂರಿಯೋಕಿನಾಸೆ ಅಂತ. ಆಲ್ ಮೆಡಿಕಲ್ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ಹಾರ್ಟ್ ಸ್ಪೆಷಲಿಸ್ಟ್ ಯಾರನ್ನು ನಿಮಗೆ ಕಾರ್ಡಿಯಾಲಜಿಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಅವ್ರು ಕೊಡೋಂಥ ಮೊದಲನೇ ಇಂಜೆಕ್ಷನು. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಮೊದಲನೇ ಪರಿಣಾಮ ಏನಾಗುತ್ತೆ ಗೊತ್ತಾ, ಒಳಗಡೆ ಬ್ಲಡ್ ಕ್ಲಾಟ್ ಆಗುತ್ತೆ. ಬ್ಲಡ್ ಕ್ಲಾಟ್ ಆದರೆ ಅವ್ರು ತೀರೋಗ್ತಾರೆ. ಕ್ಲಾಟ್ ಆಗಬಾರ್ದು. ಹಾರ್ಟ್ ಅಟ್ಯಾಕ್ ಬಂದಮೇಲೆ ಬ್ಲಡ್ ಕ್ಲಾಟು ಆಗಬಾರ್ದು. ಯಥೇಚ್ಛವಾಗಿ ಆ ರಕ್ತ ಅನ್ನೋದು ಹೃದಯಕ್ಕೆ ಪ್ರವಾಹ ಆಗ್ತಾನೇ ಇರಬೇಕು. ಆ ಹೃದಯಕ್ಕೆ ಬೇಕಾಗಿರೋಂಥ ಈ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಅದಕ್ಕೂ ಸಿಗ್ತಾ ಇರಬೇಕು. ಇಲ್ಲಾಂದರೆ ತೀರೋಗ್ತಾರೆ, ತಕ್ಷಣವೇ ತೀರೋಗ್ತಾರೆ. ಅದನ್ನು ಸರಿಪಡಿಸೋಕ್ಕೆ ಏನು ಮಾಡ್ತಾರೆ ಅಂದರೆ, ತಕ್ಷಣವೇ ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಎಮರ್ಜೆನ್ಸಿ ಇಂಜೆಕ್ಷನ್ ಯೂರಿಯೋಕಿನಾಸೆ ಕೊಡ್ತಾರೆ. ಅದು ಎಲ್ಲಿಂದ ತಯಾರಾಗಿದೆ ಅಂದರೆ ನಮ್ಮ ಎಂಜೈಮಿಂದನೇ, ನಮ್ಮಿಂದ ಬರುವಂಥ ಮೂತ್ರದಿಂದನೇ. ಅದು ಅಮೆರಿಕಾದಲ್ಲಿ ಅಲ್ಲಿ ತಯಾರು ಮಾಡಿ ನಮಗೆ ಇಲ್ಲಿ ಇಂಜೆಕ್ಷನ್ಸು ಅವರು ಸೇಲ್ ಮಾಡ್ಕೊತಾ ಇದ್ದಾರೆ. ಅಂದರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅನ್ನೋಂಗೆ ನಮ್ಮ ಪುರಾತನ ಅಂದರೆ ಸನಾತನ ಧರ್ಮದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಏನೆಲ್ಲ ಇವೆಲ್ಲ ಪದ್ಧತಿಗಳು ನಮ್ಮ ಹಿರಿಯರು ನಮಗೆ ತಿಳಿಸ್ತಾ ಬಂದಿದ್ದಾರೆ, ಅದು ಎಲ್ಲ ನಮಗೆ ಥ್ರ್ಯಾಶ್, ಅದೆಲ್ಲ ಕೂಡ ಕಸ, ಅವೆಲ್ಲ ಅವೈಜ್ಞಾನಿಕವಾಗಿರೋದು, ಮೂಢನಂಬಿಕೆ ಅಂತ ನಾವು ಅದನ್ನು ಒಡೆದು ಬಿಸಾಕ್ತಾ ಇರ್ತೀವಿ. ಆದರೆ ಅಮೇರಿಕಾಯಿಂದ ಅಥವಾ ಇಂಗ್ಲೀಷ್ ಮೆಡಿಸಿನ್ ಅಂತ ಇದು ತುಂಬ ಇಂಪಾರ್ಟೆಂಟು, ತುಂಬ ಬೇಗ ವಾಸಿ ಆಗುತ್ತೆ, ತುಂಬ ಕಾಸ್ಟ್ಲಿ ಅಂತ ಹೇಳಿ ಅದು ನಮ್ಮ ಹತ್ರಕ್ಕೆ ಬಂದಾಗ, ಓ ಇದು ಚೆನ್ನಾಗಿದೆ, ನಮ್ಮದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ನಾವು ತಗೊಳ್ತೀವಿ. ಇದೇ ಅಲ್ವಾ ಸರ್? ಎಸ್, ರೈಟ್, ಯು ಆರ್ ರೈಟ್. ಸೊ ಅದಕ್ಕೆ ಒಂದು ಉದಾಹರಣೆ ಹೇಳಿದ್ದೇನೆ ಅಂದರೆ, ಈ ಇಂಜೆಕ್ಷನ್ ಲಭ್ಯವಾಗ್ತಾ ಇದೆ, ಇದು ನಮ್ಮ ಸ್ವಮೂತ್ರದಿಂದಲೇ ತಯಾರಾಗ್ತಾ ಇದೆ ಅಂತ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಇವ್ರು ಕೊಡಿ ಅವಕಾಶ, ನೀವೇ ತೊಗೊಂಡು
ಹಲೋ ಹರೀಶ್ ಅನ್ಕೊತಾರೆ ಸರ್ ಅವ್ರ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕ್ವಶನ್ಸ್ ಏನಾಗಬೇಕು ನೆಕ್ಸ್ಟ್. ಇಲ್ಲ, ಏನಂದ್ರೆ ಈ ಕಡೆಯವರೆಲ್ಲ ನನ್ನ ನೋಡ್ತಿದ್ರಲ್ಲ, ಅವ್ರ ಮುಖ ನಾನು ನೋಡ್ತಿದ್ದೆ, ಅವ್ರಿಗೊಂದು ಡೌಟ್ ಇದೆ, ಅವ್ರ ಪರವಾಗಿ ನಾನು ಹೇಳ್ತೀನಿ. ರೈಟ್. ಮೂತ್ರದಿಂದ ಇಷ್ಟೊಂದು ಉಪಯೋಗ ಅಂತ ಗೊತ್ತಾಯಿತು. ನಮ್ಮ ಮಾಜಿ ಪ್ರಧಾನಿಯವರು ಕುಡಿತಾ ಇರೋದು ಗೊತ್ತಾಯಿತು, ಬೇರೆ ಬೇರೆ ದೇಶಗಳು ಹಿಂಗೆ ಸರ್ಚ್ ಆಗ್ತಾ ಇದೆ ಅಂತ ಗೊತ್ತಾಯಿತು, ಇಂಥ ಪ್ರಾಬ್ಲಮ್ಗೆಲ್ಲ ಗೊತ್ತಾಯಿತು. ಯಾವ ಟೈಮದು ಮೂತ್ರ ನಾವು ಕುಡಿಬೇಕು, ಕುಡಿಯೋದೇ ಆದರೆ ಕುಡಿದ್ರೆ ಒಳ್ಳೇದು, ಹೌದು, ಅದು ನನ್ನ ಕನ್ಫ್ಯೂಸು. ಮತ್ತು ಇನ್ನೊಂದಂದ್ರೆ ಇದು ಇನ್ನು ಯಾವ್ಯಾವ ಕಾಯಿಲೆಗೆ ಉತ್ತಮ ಅನ್ನೋದು ಎಲ್ಲರೂ ಕ್ವಶನ್ನು ಅಂತ ನನಗನ್ನಿಸ್ತು. ಓಕೆ, ರೈಟ್, ಆಯಿತು. ಸೊ ಇದನ್ನು ಡೈರೆಕ್ಟ್ ಆನ್ಸರ್ ಸಿಗತ್ತೆ. ಈ ಮೂತ್ರವನ್ನು ಕುಡಿಯೋದಕ್ಕೆ ಟೈಮ್ ಅಂತೂ ಏನಿಲ್ಲ. ಅಂದರೆ ನೀವೇನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದಿದ ಮೇಲೆ 5 ಗಂಟೆನೋ 5:15 ಅವಾಗಿಂದ ಲಭ್ಯವಾದಂಥ ಮೂತ್ರವನ್ನು ಇಳಿಯುವಾಗ ಏನು ಮಾಡಬೇಕಂದ್ರೆ, ಇದು ಪ್ರೋಟೋಕಾಲ್ ಅಂತ ಹೇಳ್ತೀನಿ. ಇದು ಒಳ್ಳೆ ಪ್ರೋಟೋಕಾಲ್. ಒಂದು 2 ನಿಮಿಷದಲ್ಲಿ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಗಮನಿಸ್ಕೊಳ್ಳಿ. ಮೂತ್ರ ಕುಡಿಯೋ ಪ್ರೋಟೋಕಾಲ್ ಏನು, ಓಕೆ. ಸೊ ಇನ್ನೊಂದು ಹರೀಶ್ ಹೇಳಿದ ಪ್ರಕಾರ ಮೂತ್ರ ಸರ್ವರೋಗ ನಿವಾರಣೆ ನಂಬರ್ 2. ಆದರೆ ಈಗ ಧ್ಯಾನ ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಲ್ಲ, ಸರ್ವರೋಗ ನಿವಾರಣೆ, ಸರ್ವಭೋಗಕಾರಿಣಿ, ಸರ್ವಜ್ಞಾನ ಪ್ರಸಾದಿನಿ ಎಲ್ಲನೂ ಇದೆಲ್ಲ ಧ್ಯಾನದಲ್ಲಿ. ಯಾಕಂದರೆ ಧ್ಯಾನದಿಂದ ಏನಾಗುತ್ತೆ, ನಮ್ಮಲ್ಲಿ ಪ್ರಾಣಶಕ್ತಿ ಯಾವಾಗ ಸರಿಪಡಿಸ್ಕೊತಾ ಇರ್ತೀವಿ. ಧ್ಯಾನದಿಂದ ಆಗೋದೇನು ಗೊತ್ತಾ, ಪ್ರಾಣಶಕ್ತಿ ಸರಿಪಡಿಸ್ಕೊತೀವಿ. ಮತ್ತು ಮೂತ್ರದಿಂದ ಏನಾಗುತ್ತೆ ಅಂತಂದರೆ, ಮೂತ್ರದಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಮಿನರಲ್ಸ್, ಎಲ್ಲ ವಿಟಮಿನ್ಸ್, ಓಕೆ, ಎಲ್ಲ ಹಾರ್ಮೋನ್ಸ್, ಎಲ್ಲ ಲವಣಗಳು ಲಭ್ಯವಾಗತ್ತೆ. ಅದಕ್ಕೆ ಅದು ಆಗುವಾಗ ಏನಂದರೆ, ನಮ್ಮ ದೇಹದಲ್ಲಿ ಯಾವುದೇ ಅಸ್ವಸ್ಥತೆ, ಯಾವುದೇ ಅನಾರೋಗ್ಯ ಇದ್ರೂ ಅನಾರೋಗ್ಯ ಹೋಗುತ್ತೆ, ಓಕೆ. ಇಲ್ಲಿ ಅನಾರೋಗ್ಯ, ನನಗೂ ತಲೆನೋವಿದೆ, ಇಲ್ಲಾಂದರೆ ನಮಗೆ ಸೊಂಟ ನೋವಿದೆ, ಇಲ್ಲಾಂದರೆ ಈ ಜೀರ್ಣಾಶಯ ಅಂದರೆ ಹೊಟ್ಟೆ ನೋವಿದೆ, ಈ ತೊಂದರೆ ಅನ್ನೋದು, ವ್ಯಾಧಿ ಅನ್ನೋದು ಯಾವುದು ಲೆಕ್ಕ ಇಲ್ಲ ಮೂತ್ರಕ್ಕೆ. ಈ ವ್ಯಾಧಿಗೆ ಮೂತ್ರ ಕೆಲಸ ಮಾಡುತ್ತೆ, ಈ ವ್ಯಾಧಿಗೆ ಮೂತ್ರ ಕೆಲಸ ಮಾಡೋಂಥ ಯಾವುದೂ ಇಲ್ಲ. ಯಾವ ರೀತಿಯಲ್ಲಿ ಧ್ಯಾನ ನಮಗೆ ಕೂತ್ಕೊಂಡು ನಮ್ಮ ಮನಸ್ಸು ಶೂನ್ಯ ಮಾಡಿಕೊಂಡ್ರೆ ಪ್ರಾಣಶಕ್ತಿಯಿಂದ ಎಲ್ಲ ಸರಿಪಡಿಸ್ಕೊತೀವ, ಅದೇ ರೀತಿಯಲ್ಲಿ ಇಲ್ಲಿ ಮೂತ್ರದಿಂದ ಅದು ಕೊಡೋವಂಥ ಆ ನ್ಯೂಟ್ರಿಯೆಂಟ್ಸಿಂದ, ಆ ಮೂತ್ರದಲ್ಲಿ, ಆ ಮೂತ್ರ ಏನಂತ ಹೇಳ್ತಾರೆ ಅಂದರೆ ಒಂಥರ ನೆಕ್ಟಾರ್ ಅಂತ ಹೇಳ್ತಾರೆ. ನೆಕ್ಟಾರ್ ಅಂದರೆ ಏನು, ಅಮೃತ. ಇದಕ್ಕೆ ಇನ್ನೊಂದು ಹೆಸರಿದೆ, ಅಮ್ರೋಲಿ ಅಂತಾರೆ. ಅಮ್ರೋಲಿ ಅಂದರೆ ಅಮೃತ. ನೋಡಿ, ಇದು ಹೆಸರು ಇದೆ. ಅದಕ್ಕೋಸ್ಕರ ಮಿತ್ರರೇ, ಇಲ್ಲೇನು ಮಾಡಬೇಕಂದ್ರೆ, ಮೂತ್ರದಿಂದ ಎಲ್ಲ ರೋಗಗಳು ಹೋಗುತ್ತೆ. ಅದು ಒಂದು ಕ್ವಶನ್ಗೆ ಆನ್ಸರ್. ಈ ರೋಗ ಆ ರೋಗ ಅಂತ ನಾನು ಡಿಫೈನ್ ಮಾಡಲ್ಲ. ಅವ್ರು ಯಾವ ರೋಗ ಬಗ್ಗೆ ಹೇಳಿದ್ರು ನಾನು ಆನ್ಸರ್ ಹೇಳ್ತೀನಿ, ಓಕೆ. ಎರಡನೇದು, ಈ ಮೂತ್ರ ಯಾವಾಗ ಕುಡಿಯಬೇಕಂದ್ರೆ, ಬೆಳಗ್ಗೆ ಎದ್ದಿದ ಮೇಲೆ ಆ ಮೂತ್ರ ಹಿಡಿಯುವಾಗ, ಫಸ್ಟ್ ಮೂತ್ರ ಬರುತ್ತಲ್ಲ, ಆವಾಗ ಒಂದು 5 ಡ್ರಾಪ್ಸ್ ಬಿಡಿ. ಮಧ್ಯದಲ್ಲಿ ಬರೋಂಥ ಮೂತ್ರವನ್ನು ಒಂದು ಗ್ಲಾಸ್ ಜಾರ್ ತೊಗೊಂಡು ಅದಕ್ಕೂ ಅದರಲ್ಲಿ ಫಿಲಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಲ್ಲಿ ಒಂದು 5 ಡ್ರಾಪ್ಸ್ ಬಿಟ್ಬಿಡಿ. ಆ ಮೂತ್ರವನ್ನು ತೊಗೊಂಡು ನೀವು ನಿಧಾನವಾಗಿ ನೆಕ್ಸ್ಟು 1/2 ಅವರೋ ಇಲ್ಲಾಂದರೆ 20 ಮಿನಿಟ್ಸು ಸೇವನೆ ಮಾಡ್ತಾನೆ ಹೋಗ್ಬೋದು. ಒಂದೇ ಸಾರಿ ಕುಡಿಯಬಾರ್ದು, ಗುಟ್ಟಿಗೆ ಅಂದರೆ ಒಂದು ಸಿಪ್ ಬೈ ಸಿಪ್ ನೀವು ಸೇವನೆ ಮಾಡಿದರೆ ಉತ್ತಮ. ಆ ರೀತಿಯಲ್ಲಿ ಮಾಡ್ಕೊತ ಹೋಗಿ. ಮತ್ತು ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಒಂದು ಗ್ಲಾಸ್ ನೀರು ಕುಡಿಬೋದು. ನಾರ್ಮಲ್ ನೀರು, ಏನೋ ಬಿಸಿ ನೀರು ಅಂತೆಲ್ಲ ತಣ್ಣೀರು ಅಂತೆಲ್ಲ, ಯಾವ ನಾರ್ಮಲ್ ನೀರು ಕುಡಿ, ತೊಂದರೆ ಇಲ್ಲ. ಆ ರೀತಿಯಲ್ಲಿ ಒಂದು 1 ಅವರ್ಗೆ ಒಂದು ಸರಿ ಮೂತ್ರ ಮತ್ತು ನೀರು, ಮೂತ್ರ ಮತ್ತು ನೀರು. ಈಗ 1 ಅವರ್, ಒಂದು 1/2 ಅವರ್ ಆಯಿತು. 1/2 ಅವರ್ ಆದಮೇಲೆ ಮತ್ತೆ 1/2 ಅವರ್ ಆದಮೇಲೆ ನೀರು ಕುಡಿದೀವಲ್ಲ, 1 ಅವರ್ ಆದಮೇಲೆ ಮತ್ತೆ ಮೂತ್ರ ಬರ್ತದೆ. ಅದನ್ನು ಅದೇ ಥರ ಮತ್ತೆ ಹಿಡಿದುಕೊಂಡು ಮತ್ತೆ ಕುಡಿತಾ ಇರ್ಬೋದು. ಇದು ದಿನನಿತ್ಯ ಕುಡಿಬೋದು. ಇದು ಯಾವುದೇ ಒಂಥರ ಇಷ್ಟೇ ಕುಡಿಬೇಕಂತ ಗ್ಯಾರಂಟಿ, ಅಂದರೆ ಈ ಥರ ಲಿಮಿಟೇಷನ್ ಇಲ್ಲ, ಯಾವುದು ಕಂಡೀಷನ್ ಇಲ್ಲ. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಈ ಗೋಮೂತ್ರವನ್ನು ಸೇವನೆ ಮಾಡುವಾಗ 40 to 50 ml ಒಂದು ದಿವಸಕ್ಕೆ ಕುಡಿಯಬೋದು, ಜಾಸ್ತಿ ಕುಡಿಯೋಕ್ಕಾಗಲ್ಲ ಗೋಮೂತ್ರ. ಯಾಕಂದರೆ ಗೋಮೂತ್ರ ನಮ್ಮ ಸ್ವಂತ ಮೂತ್ರ ಅಲ್ಲ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದು ಡಿಸೈನ್ ಮಾಡಿರೋದು ಹೇಳ್ಬೇಕಂದ್ರೆ ಅದರ ಮಕ್ಕಳಕ್ಕೆ, ಇಲ್ಲಾಂದರೆ ಅದಕ್ಕೋಸ್ಕರ, ನಮಗೋಸ್ಕರ ಅಲ್ಲ ಅದು. ಸೊ ನಮ್ಮ ಸ್ವಮೂತ್ರ ಅನ್ನೋದು ನಮ್ಮಿಂದ ಜಲ ಬರ್ತಾ ಇದೆಯಲ್ಲ, ಅದು ನಮಗೋಸ್ಕರನೇ ಡಿಸೈನ್ ಮಾಡಿರೋದು. ಎಷ್ಟಾದರೂ ಕುಡಿಯಬೋದು, ಅದಕ್ಕೂ ಕಂಡೀಷನ್ ಇಲ್ಲ. ಇಡೀ ದಿವಸ ಈ ರೀತಿಯಲ್ಲಿ ಕುಡಿಬೋದು. ಆದರೆ ಯಾರಾದರೂ ಈ ಮೂತ್ರ ಚಿಕಿತ್ಸೆ ಮಾಡೋವಂಥವ್ರು ಏನು ಮಾಡಬೇಕಂದ್ರೆ, ಅವರು ತಿನ್ನೋ ಆಹಾರದಲ್ಲಿ ಜಾಸ್ತಿ ಖಾರ ಪದಾರ್ಥ ಬೇಡ, ತಾಜಾ ಅಂದರೆ ಒಂಥರ ನ್ಯಾಚುರಲ್ ಫುಡ್ ಆದಷ್ಟು, ಏನಂದರೆ ತರಕಾರಿಗಳು, ಹಣ್ಣುಗಳು ಈ ಥರ ತಿನ್ನೋದು ತುಂಬ ಉತ್ತಮ. ಆವಾಗ ನಿಮ್ಮಿಂದ ಬರೋವಂಥ ಜಲ ಇನ್ನೂ ಚೆನ್ನಾಗಿರ್ತದೆ. ನೀವು ಕುಡಿಯೋಕ್ಕೂ ಯಾವುದೇ ವಾಸನೆ ಇರಲ್ಲ, ಮತ್ತು ಅದರಲ್ಲಿ ಯಾವುದೇ ತೊಂದರೆಗಳಿರಲ್ಲ. ವಾಸನೆ ಮತ್ತು ಕಲರ್ ಈ ಎರಡೂ ಸರಿಯಾಗಿ ಇಟ್ಕೋಬೇಕಂದ್ರೆ, ನೀವು ಕುಡಿಯೋವಂಥ ನೀರು, ನೀವು ತಿನ್ನೋವಂಥ ಆಹಾರ ಪ್ರಧಾನವಾಗಿ ಇಟ್ಕೊಳ್ಳಿ. ಆಹಾರ ತಾಜಾಗಿ ಇಟ್ಕೊಳ್ಳಿ, ಓಕೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಲ್ಲಿ ಆಹಾರ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ, ಒಂದು ದಿವಸ ಅಂದರೆ ಹಿಂದಿನ ದಿವಸ ನೈಟ್ ಏನು ಮಾಡಬೇಕಂದ್ರೆ, ಆದಷ್ಟು ಒಂದು
ಅಪ್ರಾಕ್ಸಿಮೇಟ್ಲಿ ಒಂದು ಅಂದರೆ 10 ಗಂಟೆ ಸಮಯದಲ್ಲಿ ಯಾವುದೇ ಮೂತ್ರ ಇದ್ದರೆ ಮೂತ್ರ ಅದನ್ನು ಆಚೆ ಕಡೆ ಕಲಿಸಿ ಒಂದು 2 ಗ್ಲಾಸ್ ನೀರು ಕುಡಿದು ಫ್ರೆಶ್ ಆಗಿ ಆಗ ಮಲ್ಕೊಂಡವಾಗ 2 ಗ್ಲಾಸ್ ನೀರು ಕುಡಿದ ಮೇಲೆ ಅಂದರೆ ಸೇವನೆ ಮಾಡಿಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಬಂದ ಮೂತ್ರ ಏನಾಗಂದರೆ ವೈಟಾಗಿ ಕಲರ್ ಇರ್ತದೆ, ಯಾವುದೇ ಕಲರ್ ಇರಲ್ಲ ಮತ್ತು ವಾಸನೆ ಇರಲ್ಲ, ಕುಡಿಯೋಕ್ಕೆ ಅವಕಾಶ ಇರುತ್ತೆ. ಆ ರೀತಿಯಲ್ಲಿ ಇಡೀ ದಿವಸ ಕುಡಿಯಬೋದು, ಏನು ತೊಂದರೆ ಇಲ್ಲ. ರೈಟ್ ಸರ್, ನಮ್ಮ ಮಹಾವತಾರ್ ಫೌಂಡೇಶನ್ ಕ್ರಿಯೇಟ್ ಆಗಿರೋದು, ಅದರ ತಳಹದಿ ಆಧ್ಯಾತ್ಮಿಕತೆ. ಪತ್ರಿಜಿಯವರಿಂದ ಪ್ರೇರಣೆಗೊಂಡು ಮಹಾವತಾರ್ ಫೌಂಡೇಶನ್ನು ಕ್ರಿಯೇಟ್ ಆಗಿದೆ. ಪತ್ರಿಜಿಯವರ ಮಾರ್ಗದಲ್ಲಿ ನಡೀತಾ ಇದೆ. ನಮಗೆ ಪತ್ರಿಜಿಯವರು ಏನು ಹೇಳಿದ್ದಾರೆ? ಓನ್ಲಿ ಮೆಡಿಟೇಷನ್, ನಮ್ಮ ಧ್ಯಾನನೇ ನಮಗೆ ಎಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ದಾರೆ. ಈಗ ಮೂತ್ರ ಕುಡಿದ್ರೆ ಅದು ಮೂತ್ರ ಸರ್ವರೋಗ ನಿವಾರಣೆ ಅಂತ ಹೇಳಿದ್ರಲ್ಲ, ಹಂಗಾರೆ ಧ್ಯಾನ ಮಾಡೋದು ಬೇಕಾಗಿಲ್ವಾ? ವೆರಿ ಗುಡ್ ಕ್ವೆಶನ್. ಯಾಕಂದರೆ ಧ್ಯಾನಿಗಳಿಗೆಲ್ಲ ಬರೋಂಥ ಡೌಟ್ ಇದು. ನಾವು ಧ್ಯಾನ ಮಾಡ್ತಾಯಿದ್ವಿ ಮತ್ತು ಮೂತ್ರ ಇದೇನು, ಮತ್ತು ಮೂತ್ರ ಯಾಕೆ ಬೇಕಾಗಿದೆ ಅಲ್ವಾ? ಈಗ ನಾವು ಒಂದು ಶಾಪ್ಗೆ ಹೋಗ್ತೀವಿ, ಅವ್ರು ಹೇಳ್ತಾರೆ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಕೊಡ್ತೀವಿ ಅಂತ. ತೊಗೊತೀವ, ಆಚೆ ಹಂಗೆ ವಾಪಸ್ ಬಂದುಬಿಡ್ತೀವ ಇಲ್ವಲ್ಲ? ಖಂಡಿತ ತೊಗೊತೀವಿ. 1+1 ಅಂದರೆ ಇನ್ನೂ ಅಟ್ರಾಕ್ಟ್ ಆಗ್ತೀವಿ. ಏನೋ ಅಲ್ಲಿ ಒಂದು ಕೊಡ್ತಾಯಿದ್ರು ಅಂತ ಅಂದರೆ ಇನ್ನು ಯಾರನ್ನ 1ಕ್ಕೆ 2 ಕೊಡ್ರಿ ಅಂದರೆ ಅಲ್ಲಿಗೆ ಹೋಗ್ಬಿಡ್ತೀವಿ ಅಲ್ವಾ? ಈಗ ನಮ್ಮ ಧ್ಯಾನದಿಂದ ಲಾಭಗಳಿದೆ, ಅದ್ರ ಜೊತೆಗೆ ಮೂತ್ರ ಇದ್ದರೆ ಈಗಾಗಲೇ ಹೇಳಿದ್ದೀನಿ, ಶಿವರು ಪಾರ್ವತಿಗೆ ಡೈರೆಕ್ಟ್ ಹೇಳಿದ್ದಾರೆ, ನಿಮಗೆ ಅದ್ಭುತ ಧ್ಯಾನ ಫಲಿತ ಬೇಕಂದರೆ ಮೂತ್ರ ಕುಡಿಯಬೇಕು ಅಂತ, ಮೂತ್ರ ಚಿಕಿತ್ಸೆ ಮಾಡ್ಕೋಬೇಕಂತ ಡಮರ ತಂತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದು ಮೊದಲನೇ ಸಪೋರ್ಟ್. ಅಂದರೆ ಈ ಕ್ವೆಶನ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಮೇಡಮ್, ಅದು ಮೊದಲನೇ ಆನ್ಸರ್ ಅಲ್ವಾ? ಎರಡನೇ ಆನ್ಸರ್ ಏನಂದರೆ, ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ನಮಗಿರುವಂಥ ಈ ಮಾನಸಿಕ ಒತ್ತಡಿ ಅಲ್ವಾ, ಈ ಮಾನಸಿಕ ಒತ್ತಡಿ ನಮ್ಮ ಧ್ಯಾನ ಶಕ್ತಿ ಸಾಕಾಗ್ತಾಯಿಲ್ಲ. ಅಷ್ಟು ಮಾನಸಿಕ ಒತ್ತಡ ನಾವು ಫೇಸ್ ಮಾಡ್ತಾಯಿದ್ವಿ. ಬೇಕಂದರೆ ನೋಡ್ಕೊಳ್ಳಿ ನೀವೇ ಅಲ್ವಾ? ಒಂದು ಗಂಟೆದಲ್ಲಿ 10 ನಿಮಿಷ ಮಾತ್ರ ನಮ್ಮ ಮೈಂಡು, 10 ನಿಮಿಷ ಇಲ್ಲ 5 ನಿಮಿಷ ಸೈಲೆಂಟಾಗಿ ಇರ್ತದೋ ಗೊತ್ತಿಲ್ಲ, ಮಿಕ್ಕಿದ್ದು 55 ನಿಮಿಷ ಓಡ್ತಾನೇ ಇರ್ತದೆ. ಆ ತಲೆಯಲ್ಲಿ ಓಡೋಂಥ ಯೋಚನೆಗಳು ನೋಡಿದರೆ ಐದರ್ ಫಾಸ್ಟು ಆರ್ ಫ್ಯೂಚರ್, ಕರೆಂಟ್ಗೆ ಸಂಬಂಧಿಸಿ ಒಂದೂ ಇಲ್ಲ, ಎಲ್ಲ ನಕಾರಾತ್ಮಕನೇ, ಎಲ್ಲ ನಕಾರಾತ್ಮಕ ವಿಷಯಗಳು ಓಡ್ತಾನೆ ಇರ್ತದೆ. ಇಲ್ಲಿ ನೀವು ಎಷ್ಟೇ ಧ್ಯಾನ ಮಾಡಿದ್ರೂ ಅಲ್ವಾ? ಈಗ 100 ರೂಪಾಯಿ ಸಂಪಾದನೆ ಮಾಡಿ 1000 ರೂಪಾಯಿ ಖರ್ಚು ಮಾಡಿದ್ರೆ ಏನಾಗುತ್ತೆ? 100 ರೂಪಾಯಿ ಸಂಪಾದನೆ ಮಾಡೋದು, ನಾನು 1000 ರೂಪಾಯಿ ಖರ್ಚು ಮಾಡ್ತೀನಿ, ನಾವೇನಾಗ್ತೀವಿ? ದಿವಾಲ ಆಗ್ತೀವಿ ಅಲ್ವಾ? ಪಾಪರಾಗೋಗ್ತೀವಿ. ಹಾಂ, ಆ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ನಿತ್ಯ ಜೀವನ, ದೈನಂದಿನ ಜೀವನ ಆ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಶಕ್ತಿ ಸಾಕಾಗ್ತಾ ಇಲ್ಲ. ನಾವು ಧ್ಯಾನದಲ್ಲಿ 1 ಗಂಟೆ ಕೂತ್ಕೊಳ್ತೀವಲ್ಲ, 1 ಗಂಟೆ ಧ್ಯಾನದಲ್ಲಿ ಕೂತ್ಕೊಂಡ್ರೆ 40 ನಿಮಿಷ ಹೋಯ್ತು. ಯಾಕಂದರೆ ನಿನ್ನೆ ಏನು ಮಾಡಿದ್ವಿ, ಮತ್ತು ನಾಳೆ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಜಾಬ್ ಇಲ್ಲ, ಮದುವಾಗಿಲ್ಲ, ಇಂಥ ಆಲೋಚನೆಗಳೇ ಬರ್ತಾ ಇರ್ತದೆ. ಯಾವುದರಲ್ಲಿ? ಧ್ಯಾನದಲ್ಲಿ. ಆವಾಗ ಧ್ಯಾನದಲ್ಲಿ ನಿಮಗೆ ಶಕ್ತಿ ಸಿಗೋದು ನೋಡಿಕೊಂಡ್ರೆ, ನೀವು ಖರ್ಚು ಮಾಡೋ ಶಕ್ತಿಗೆ, ನೀವು ಸಂಪಾದನೆ ಮಾಡೋ ಶಕ್ತಿಗೆ ಅದು ಹೋಲಿಕೆ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಧ್ಯಾನ ಅನ್ನೋದು ಆಳವಾದ ಧ್ಯಾನ, ನಿತ್ಯವಾಗಿ ಪ್ರತಿನಿತ್ಯ ಮಾಡ್ತಾ ಮಾಡಿದ್ರೆ, ತುಂಬ ಅಭ್ಯಾಸ ಆದಮೇಲೆ ಒಂದು 10 ವರ್ಷ 20 ವರ್ಷ ಅಂಥ ಅಭ್ಯಾಸ ತಗೊಂಡ್ರೆ, ಇನ್ನೊಂದು ಹಿಂದಿನ ಜನ್ಮ ಸಂಸ್ಕೃತಿ ಇದ್ದರೆ ಬೇಗ ಬರುತ್ತೆ, ಅದು ಎಕ್ಸೆಪ್ಷನ್, ಎಲ್ಲರಿಗೂ ಸಾಧ್ಯವಾಗಲ್ಲ. ಹಿಂದಿನ ಜನ್ಮ ಸಂಸ್ಕೃತಿ ಸ್ವಲ್ಪ ಜನಕ್ಕೆ ಇರುತ್ತೆ. ಅವ್ರು ಕೂತ್ಕೊಂಡ ತಕ್ಷಣ ಅವ್ರು ಈಗಾಗಲೇ ಹಿಂದಿನ ಜನ್ಮದ ಯೋಗಿಲಾಗಿರ್ತಾರೆ. ನಾವು ಎಷ್ಟು ಜನ ಯೋಗಿಲಾಗಿರ್ತೀವಿ ಹೇಳೋಕ್ಕಾಗಲ್ವಲ್ಲ? ಅದಕ್ಕೋಸ್ಕರ ಧ್ಯಾನದಿಂದ ನಿಮಗೆ ಬರೋಂಥ ಶಕ್ತಿ ಸಾಕಾಗಲ್ಲ. ಅದಕ್ಕೆ ರೋಗಗಳು ಬರ್ತಾನೆ ಇರ್ತದೆ. ಆ ರೋಗಗಳು ಬರಬಾರ್ದು, ಅದಕ್ಕೂ ನಾವು ಇನ್ನೊಂದು ಚಿಕಿತ್ಸೆಗಳು ಮಾಡ್ಕೋಬೇಕಂದ್ರೆ ದ ಬೆಸ್ಟ್ ಚಿಕಿತ್ಸೆ ಇದು ಮೂತ್ರ ಚಿಕಿತ್ಸೆ. ಆಮೇಲೆ ಮೇಡಮ್ ಬಂದು ಮುದ್ರದ ಬಗ್ಗೆನೇ ಹೇಳ್ತಾರೆ. ಓಕೆ, ರೈಟ್. ಥ್ಯಾಂಕ್ ಯು ಸರ್. ಈಗ ಮೂತ್ರ ಚಿಕಿತ್ಸೆ ಬಗ್ಗೆ ಕೇಳ್ತಾ ಹೋಗ್ತಾ ಇದ್ರೆ ನನಗೊಂದು ಉಪವಾಸದ ಜ್ಞಾಪಕ ಬರುತ್ತೆ. ನಮ್ಮ ಹಿಂದಿನವರು ಉಪವಾಸ ಮಾಡ್ತಾಯಿದ್ರು, ಅದನ್ನು ನಾವು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಿಲ್ಲ. ಉಪವಾಸದ ಬಗ್ಗೆ ಒಬ್ಬ ವಿಜ್ಞಾನಿ ರಿಸರ್ಚ್ ಮಾಡ್ತಾನೆ, ಅವನಿಗೆ ನೋಬೆಲ್ ಬರ್ತದೆ, ಪಾರಿತೋಷಕನೇ ಬರ್ತದೆ. ಹಾಗೆ ಇದು ಒಂದಿನ ಬೇರೆಯವರಿಗೆ ಆಗ್ಬಿಡುತ್ತೇನೋ, ನಾವು ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತು. ಇನ್ನೊಂದೇನಪ್ಪ ನನಗೆ ಕ್ವಶನ್ ಅಂತ ಹೇಳಿದ್ರೆ, ಈಗ ಎಲ್ಲರೂ ಮನೆಗೆ ಹೋದರೆ BP ಶುಗರು ಮಾತೆತ್ತಿದ್ರಂತಾರೆ. ಮಾತೆತ್ತಿದ್ರೆ BP ಮಾತ್ರ ನಾನು ಅಷ್ಟು ವರ್ಷ ನುಂಗ್ತಾ ಇದ್ದೀನಿ, ಶುಗರ್ದು ನುಂಗ್ತಾ ಇದ್ದೀನಿ, ಸಾಯಗಂಟ ನುಂಗಬೇಕು ಅನ್ನೋದು ಎಲ್ಲರದ್ದು ಒಂದು ಫೀಲ್ ಇದೆ. ಆಮೇಲೆ ಇತ್ತೀಚೆಗೆ ಯಾರೋ ದೊಡ್ಡವ್ರಿಗೆ ಯಾವುದೋ ಒಂದು ಊರಿಗೆ ಏರಿಯಾಗೆ ಬರ್ತಾಯಿತ್ತು, ಅದು ಸಾಮಾನ್ಯ ಅಕ್ಕಪಕ್ಕದ ಮನೆಗೆ ಒಬ್ರಿಗೆ ಸಾಮಾನ್ಯವಾಗಿ ಆಗ್ಬಿಡ್ತದೆ. ಕ್ಯಾನ್ಸರ್ ಅನ್ನೋ ಮಹಾರೋಗ. ಇವೆಲ್ಲದಕ್ಕೂ ಯಾವ ರೀತಿ ವರ್ಕ್ ಮಾಡೋದು? BP ಶುಗರು ಕ್ಯಾನ್ಸರ್ಗೂ ರಾಮಬಾಣ ಆಗುತ್ತಾ ಮೂತ್ರ ಚಿಕಿತ್ಸೆ? ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸೊ ವಂಡರ್ಫುಲ್ ಕ್ವಶನ್ ಹರೀಶ್ ಅವರೇ. ಇನ್ನೊಂದು, ಈ ಮೂತ್ರ ಚಿಕಿತ್ಸೆಯಲ್ಲಿ ಈಗಾಗಲೇ ಲಾಸ್ಟ್ 4 ಕ್ಲಾಸಸ್ ನಾನು
365 ಒಂದು ಅಂಶದ ಬಗ್ಗೆ ಹೇಳ್ತಾ ಹೋದೆ. ಅದೇನಂತಂದರೆ ಋಣಾತ್ಮಕ ಆಯಾನಗಳು, ನೆಗೆಟಿವ್ ಆಯನ್ಸ್ ಬಗ್ಗೆ ಹೇಳಿದ್ದೀನಿ. ಇಲ್ಲೆಲ್ಲ ಕೇಳಿಸ್ಕೊಂಡಿರ್ತೀರ. ನೆಗೆಟಿವ್ ಆಯನ್ಸ್ ಎಷ್ಟು ಪ್ರಾಧಾನ್ಯವಿರೋದು ಏನು ಅಂತಂದರೆ, ಒಂದು ಅದ್ಭುತವಾದ ವಿಷಯ ಏನಂದರೆ, ನಮ್ಮ ದೇಹದಲ್ಲಿ ಈ ನೆಗೆಟಿವ್ ಆಯನ್ಸ್ ಎಷ್ಟಿದ್ರೆ ಅಷ್ಟು ಆರೋಗ್ಯವಂತವಾಗಿರ್ತೀವಿ. ಇದಕ್ಕೂ ಒಂದು 3-4 ರಹಸ್ಯಗಳು ಹೇಳ್ತೀನಿ ನಾನು. ಓಕೆ, ಧ್ಯಾನ ಮಾಡೋರಿಗೆ ಅದ್ಭುತವಾದ ನೆಗೆಟಿವ್ ಆಯನ್ಸ್ ಇರ್ತದೆ. ಜೋರಾಗಿ ಚಪ್ಪಾಲು. ಇದು ಸ್ಟಡಿ ಮಾಡಿದ್ದೀನಿ ನಾನು. ಎಸ್, ಸ್ಟಡಿ ಮಾಡಿದ್ದೀನಿ. ಆಲ್ರೆಡಿ ಸ್ಟಡಿ ಮಾಡಿ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಧ ಗ್ರಂಥಗಳು ಓದಿದ್ದೀನಿ ನಾನು. ಒಂದು ಗ್ರಂಥ ಓದಲ್ಲ. ಯಾವುದೇ ಓದಿದ್ರೆ ಅನೇಕ ಗ್ರಂಥಗಳು ಓದ್ತಾನೆ ಇರ್ತೀನಿ ನಾನು, ಕಂಟಿನ್ಯೂಯಸ್. ನಮ್ಮ ಕೆಲಸನೇ ಅದೇ. ಎಲ್ಲಿದ್ರೂ ನಾವು ಕೆಲಸ ಮಾಡಿಕೊಂಡು ಮತ್ತೆ ವಾಪಸ್ ಬಂದರೆ ನೈಟು, ಬೆಳಗ್ಗೆ ಮಿಡ್ ನೈಟ್ವರೆಗೂ ಓದ್ತಾನೆ ಇರೋದೆ. ಯಾಕಂದರೆ ನನಗದು ಇಷ್ಟ. ನನ್ನ ಪತ್ರಿ ಸರ್, ನನ್ನ ಗುರುಗಳು ಅವ್ರು ಕೊಟ್ಟಿರುವಂಥ ಮಾರ್ಗ, ನಾನು ಅದು ಬಿಡೋಕ್ಕಾಗಲ್ಲ, ಬಿಡೋದು ಇಲ್ಲ, ಸಾಯೋವರೆಗೂ ಬಿಡೋದಿಲ್ಲ. ಅದು ಬೇರೆ ವಿಷಯ. ಇಲ್ಲಿ ಅನೇಕ ಗ್ರಂಥಗಳು ಓದ್ಮೇಲೆ ನನಗೆ ಅರ್ಥ ಆಗಿರೋದು, ಧ್ಯಾನ ಮಾಡಿದರೆ ಅವರಲ್ಲಿ ನೆಗೆಟಿವ್ ಆಯನ್ಸ್ ತಾನಂತವೇ ಉತ್ಪನ್ನ ಆಗ್ತಾನೇ ಇರ್ತವೆ. ನೋಡಿ, ಅದಕ್ಕೆ ಯಾವ ರೋಗಗಳು ಬರಲ್ಲ. ಸೊ ನೆಗೆಟಿವ್ ಆಯನ್ಸ್ ಅಂದರೆ ಏನು? ಅಟ್ಲೀಸ್ಟ್ ಸ್ವಲ್ಪ ಮಾಹಿತಿ ಅಂದರೆ ವೇದಿಕದಲ್ಲಿ ಹಂಚ್ಕೊಂಡಿದ್ದೇನೆ, ತುಂಬ ಜ್ಞಾನ ಹಂಚ್ಕೊಂಡಿದ್ದೀನಿ. ನೆಗೆಟಿವ್ ಆಯನ್ಸ್ ಅಂದರೆ ಏನೂ ಇಲ್ಲ. ನಮ್ಮಲ್ಲಿ ನಮ್ಮ ದೇಹ ನಿರ್ಮಿತ ಆಗಿರೋದು ಮಾಲಿಕ್ಯೂಲ್ಸು ಮತ್ತು ಆಟಮ್ಸ್. ಒಂದು ಮಾಲಿಕ್ಯೂಲ್ ಅಂದರೆ ಇಡೀ ಯಾವುದೇ ಟಿಶ್ಯೂಗಳು, ಅಂದರೆ ಸ್ನಾಯುಗಳು, ಕಂಡರಗಳು, ಈ ಮೂಳೆಗಳು ಯಾವುದೇ ಇರಲಿ, ನಮ್ಮ ದೇಹ ನಿರ್ಮಿತ ಆಗಿರೋದು ಕೊನೆಯದಾಗಿ ಡೈಸೆಕ್ಟ್ ಮಾಡ್ಕೊತ ಹೋದರೆ ಮಾಲಿಕ್ಯೂಲ್ಸ್ ಆ್ಯಂಡ್ ಆಟಮ್ಸ್, ಅಂದರೆ ಪರಮಾಣುಗಳು. ಒಂದು ಪರಮಾಣು ಒಳಗಡೆ, ಆ ಪರಮಾಣು ಅನ್ನೋದು ಅಂದರೆ ನಮ್ಮ ದೇಹದಲ್ಲಿ ಸೆಲ್ಸ್ ಇದೆ ಅಂತಲ್ಲ, ಎಲ್ಲ ಬಾಡಿ ಸೆಲ್ಸು, ಜೀವಕೋಶಗಳು, ಜೀವಕಣಗಳು ಅಂತ ಹೇಳ್ತೀವಲ್ಲ. ನಮ್ಮ ದೇಹದಲ್ಲಿ 56ರಿಂದ 120 ಟ್ರಿಲಿಯನ್ ಸೆಲ್ಸ್ ಇದೆ. ಪ್ರತಿ ಸೆಲ್ಲು ನಿರ್ಮಿತ ಆಗಿರೋದು ಈ ಪರಮಾಣುಗಳಿಂದನೇ. ಈ ಪರಮಾಣು ಒಳಗಡೆ ಅದರಲ್ಲಿ ಕೇಂದ್ರ ಬಿಂದು ಇರುತ್ತೆ, ಕೇಂದ್ರದ ಸುತ್ತು ಎಲೆಕ್ಟ್ರಾನ್ಸು ಅಂದರೆ ಓಡಾಡ್ತಾ ಇರ್ತವೆ. ಓಕೆ, ಆವಾಗ ಯಾವುದೇ ಒಂದು ಪರಮಾಣು ಧನಾತ್ಮಕ ಚಾರ್ಜ್ ಮತ್ತು ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಅಲ್ವಾ. ಈಗ ಆ ಆಟಮಲ್ಲಿರುವಂಥ ಪ್ರೋಟಾನ್ಸು ಆಚೆ ಕಡೆ ಹೋಗೋದೇ ಇಲ್ಲ. ಪ್ರೋಟಾನ್ಸು, ನ್ಯೂಟ್ರಾನ್ಸು ಒಳಗಡೆ ಇರುತ್ತೆ ಕೇಂದ್ರದಲ್ಲಿ. ಅದನ್ನು ಟಚ್ ಮಾಡಿದರೆ ಈ ಬ್ರಹ್ಮಾಂಡ ಕೊಲಾಪ್ಸ್ ಆಗುತ್ತೆ ಅಲ್ವಾ. ನ್ಯೂಕ್ಲಿಯರ್ ಪವರ್ ಅಂತ ಕೇಳಿದ್ರೆ, ನ್ಯೂಕ್ಲಿಯರ್ ಪವರ್, ಯಾರಾದರೂ ನ್ಯೂಕ್ಲಿಯರ್ ಪವರ್ ಟಚ್ ಮಾಡೋಕ್ಕಾಗತ್ತಾ? ಯಾಕಂದರೆ ಕೇಂದ್ರ ಒಳಗಡೆ ಇರುವಂಥ ನ್ಯೂಟ್ರಾನ್ಸು, ಪ್ರೋಟಾನ್ ಸಂಬಂಧಿತ ಶಕ್ತಿ ಅದನ್ನು ಟಚ್ ಮಾಡೋಂಗೇ ಇಲ್ಲ. ಅರ್ಥ ಆಯ್ತಾ? ಈ ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸನ್ನು ಇವನು ಶಿವ, ವಿಷ್ಣು ಮತ್ತು ಬ್ರಹ್ಮ ಮೂರಿಗೆ ಹೋಲಿಸ್ತಾರೆ. ಈ ಮೂರು ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ಅಲ್ವಾ. ಅದೇ ರೀತಿಯಲ್ಲಿ ಈ ಪ್ರೋಟಾನ್ಸು, ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸ್ ಇಲ್ಲ ಅಂದರೆ ಈ ಸೃಷ್ಟಿ ರಚನೆ ಆಗಲ್ಲ. ಓಕೆ, ಸೊ ಆವಾಗ ಎಲೆಕ್ಟ್ರಾನ್ಸ್ ಮಾತ್ರ ಆಚೆ ಕಡೆ ಹೋಗೋದು, ಒಳಗಡೆ ಬರೋದು. ನನ್ನಿಂದ ಸಪೋಸ್ ಎಲೆಕ್ಟ್ರಾನ್ಸು ಆಚೆ ಕಡೆ ಜಾಸ್ತಿ ಹೋಗಿದೆ ಅಂತ ಇಟ್ಕೊಳ್ಳಿ, ನಾವು ಇಮ್ಮಿಡಿಯೇಟ್ ನನಗೆ ರೋಗ ಬರುತ್ತೆ, ಈ ದೇಹಕ್ಕೆ ರೋಗ ಬರುತ್ತೆ. ಯಾರಿಗೆ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತಾ ಇರ್ತದೋ, ಎಲ್ಲಿ ಕಡಿಮೆ ಆಗುತ್ತೆ? ಏನೂ ಇಲ್ಲ. ಸಪೋಸ್ ನೀವು ಒಂದು ಟ್ರಾಫಿಕ್ ಏರಿಯಾಕ್ಕೆ ಹೋಗಿದ್ರಿ, ಎಷ್ಟು ಕಲ್ಮಶ ಇರುವಂಥ ಏರಿಯಾಕ್ಕೆ ಹೋದರೆ ನಿಮ್ಮಿಂದ ಎಲೆಕ್ಟ್ರಾನ್ಸ್ ಆಚೆ ಕಡೆ ಹೋಗುತ್ತೆ. ಅದೇ ಒಂದು ಪಾರ್ಕಲ್ಲಿ ಓಡಾಡಿ, ಇಲ್ಲಾಂದರೆ ಒಂದು ಪರ್ವತಗಳಿಗೆ ಹೋಗಿ, ಇಲ್ಲಾಂದರೆ ಕಾಡಿಗೆ ಹೋಗಿ, ಅರಣ್ಯಕ್ಕೆ ಹೋಗಿ, ಜಲಪ್ರಾಂತಕ್ಕೆ ಹೋಗಿ ಅಲ್ವಾ, ಅಲ್ಲೆಲ್ಲ ಏನಾಗುತ್ತೆ? ಫ್ರೆಶ್ಶಾಗಿ ಫೀಲ್ ಆಗುತ್ತೆ, ಒಂಥರ ರೆಜ್ಯೂನೇಟ್ ಆಗಿದೆ, ಎಷ್ಟೋ ಆನಂದ ಆಗುತ್ತೆ. ಏನು ಅಷ್ಟು ಆನಂದ ಬಂದಿದೆ? ಎಲ್ಲಿಂದ ಬಂದಿದೆ ಅಂದರೆ ನಿಮ್ಮ ಒಳಗಡೆ ಎಲೆಕ್ಟ್ರಾನ್ಸು ಪ್ರವೇಶ ಆಗಿದೆ, ಆಚೆ ಕಡೆಯಿಂದ ಎಲೆಕ್ಟ್ರಾನ್ಸು ಪ್ರವೇಶ ಆಗಿದೆ. ಯಾಕಂದರೆ ಅಂಥ ವಾತಾವರಣದಲ್ಲಿ ಎಲೆಕ್ಟ್ರಾನ್ಸ್ ಹೆಚ್ಚಿರುತ್ತೆ. ಈ ಎಲೆಕ್ಟ್ರಾನ್ಸ್ದೇ ಪ್ರಧಾನ ಪಾತ್ರ ಮಿತ್ರರೇ. ಎಲೆಕ್ಟ್ರಾನ್ಸು ಹೆಚ್ಚು ಒಳಗಡೆ ಬಂದರೆ ಒಂದು ಆಟಮ್ ಇದೆಯಲ್ಲ, ಅದರಲ್ಲಿ 18 ಪ್ರೋಟಾನು, 18 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಆಚೆ ಕಡೆ ಬಂದು ಒಳಗಡೆ ಬಂದರೆ 20 ಎಲೆಕ್ಟ್ರಾನ್ಸು, 18 ಪ್ರೋಟಾನ್ ಆಯಿತು. ಈಗ ಆ ಆಟಮ್ನ ಏನಂತ ಕರೀತಾರೆ ಗೊತ್ತಾ? ಅದೇ ನೆಗೆಟಿವ್ ಅಯಾನು. ಆಯಿತಾ? ಈಗ ಅರ್ಥ ಆಯ್ತಾ? ನೆಗೆಟಿವ್ ಅಯಾನ್ ಅಂದರೆ ಏನಿಲ್ಲ, ನಮ್ಮಲ್ಲಿರುವಂಥ ಆಟಮ್ಸೇ ಆಚೆ ಕಡೆಯಿಂದ ಎಲೆಕ್ಟ್ರಾನ್ಸ್ ಬಂದು ಪ್ರವೇಶ ಆಗಿದರೆ ಅದು ಇರೋವಂಥ ಆಟಮು ನೆಗೆಟಿವ್ ಅಯಾನ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ಸು 18 ಎಲೆಕ್ಟ್ರಾನ್ಸಲ್ಲಿ 1 ಎಲೆಕ್ಟ್ರಾನ್ ಆಚೆ ಕಡೆ ಹೋಗಿದೆ ಅಂತ ಇಟ್ಕೊಳ್ಳಿ. ಆವಾಗ ಆ ಪರ್ಟಿಕ್ಯುಲರ್ ಆಟಮ್, ಅದೇ ಆ ಪರಮಾಣುವು, ಅದರಲ್ಲಿ ಧನಾತ್ಮಕ ಪ್ರೋಟಾನ್ ಜಾಸ್ತಿ ಆಯಿತು, ಆ ಎಲೆಕ್ಟ್ರಾನ್ಸ್, ಋಣಾತ್ಮಕ ಎಲೆಕ್ಟ್ರಾನ್ಸ್ ಕಡಿಮೆ ಆಯ್ತಲ್ಲ, ಅವಾಗ ಆ ಆಟಮ್ನು, ಆ ಪರಮಾಣು ನಾವು ಏನಂತ ಕರಿತೀವಿ? ಧನಾತ್ಮಕ ಅಯಾನು, ಪಾಸಿಟಿವ್ ಅಯಾನ್ ಅಂತ ಕರಿತೀವಿ. ಸೊ ಯಾವಾಗಲೂ ಇಷ್ಟೇ, ಒಂದು ನೆನ್ಪಿಟ್ಕೊಳ್ಳಿ, ಈ ಋಣಾತ್ಮಕ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ಹೆಚ್ಚು ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಅದಕ್ಕೂ ಅನೇಕ ಮಾರ್ಗಗಳು ನಮ್ಮ ಮಹಾತಾ ಟಿ ವಿಯಲ್ಲಿ, ಜೂಮ್ ಕ್ಲಾಸಲ್ಲಿ ಹೇಳ್ತಾನೆ ಬಂದಿದ್ದೀವಿ.
ಈಗ ಸೊ ಮೇಡಮ್ ಕೇಳಿದಂಥ ಕ್ವಶನ್ಗೆ ಏನಂದರೆ ಧ್ಯಾನ ಮಾಡ್ತಾ ಇದ್ದರೆ ಋಣಾತ್ಮಕ ಅಯಾನ್ಸ್ ಹೆಚ್ಚಾಯಿತು. ಆಮೇಲೆ ಇನ್ನು ನೋಡಿ ಅನೇಕ ವಿಧಗಳಿದೆ ಇಲ್ಲಿ. ಯಾರು ಮೂತ್ರ ಚಿಕಿತ್ಸೆ ಮಾಡ್ಕೊತಾರೋ ಅವ್ರಿಗೂ ಅನೇಕ ಋಣಾತ್ಮಕ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ದೇಹದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಯಾವುದೇ ರೋಗ ಇದ್ರೂ ರೋಗ ವಾಸಿ ಆಗುತ್ತೆ. ಎಲ್ಲ ರೋಗಗಳು BP ಇರಲಿ, ಶುಗರ್ ಇರಲಿ, ಎಲ್ಲನೂ ಬರೋದು ಏನು ಕಾರಣ? ನಮ್ಮಲ್ಲಿ ಎಲೆಕ್ಟ್ರಾನ್ಸು ಲಾಸ್ ಮಾಡ್ಕೊಂಡಿರ್ತೀವಿ. ಯಾಕೆ ಲಾಸ್ ಮಾಡ್ಕೊಂಡಿರ್ತೀವಿ ಅಂದರೆ ಅಂಥ ಕಲ್ಮಶ ವಾತಾವರಣದಲ್ಲಿ ನಿವಾಸ ಮಾಡ್ತಾಯಿದ್ವಿ ನಾವು. ಅಂದರೆ ಕುಡಿಯುವಂಥ ನೀರಿಂದ ಪಾಸಿಟಿವ್ ಆ್ಯನ್ಸ್ ಬರ್ತಾ ಇದೆ, ಕುಡಿಯುವಂಥ ಗಾಲಿಂದ ಪಾಸಿಟಿವ್ ಆ್ಯನ್ಸು, ಕುಡಿಯುವಂಥ ಆಹಾರ ತಿಂತಾ ಇದೀವಲ್ಲ ಅದರಿಂದ ಪಾಸಿಟಿವ್ ಆ್ಯನ್ಸ್ ಹೆಚ್ಚು ಬರ್ತಾ ಇದೆ. ಮತ್ತು ಧ್ಯಾನ ಮಾಡೋದಿಲ್ಲ ಅಲ್ವಾ, ಯೋಗ ಮಾಡೋದಿಲ್ಲ. ನೋಡಿ, ಯೋಗ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ, ಔಟ್ಡೋರ್ಸ್ಗೆ ಹೋದರೆ ಎಲ್ಲದ ಕಡೆಯಿಂದ ನಿಮಗೂ ಎಲೆಕ್ಟ್ರಾನ್ ಸಿಗ್ತಾನೆ ಇರ್ತದೆ. ಧ್ಯಾನ ಮಾಡಿದರೆ, ಯೋಗ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ ಎಲ್ಲದಿಂದ ನಿಮಗೆ ನೆಗೆಟಿವ್ ಅಯಾನ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಅವೆಲ್ಲ ನಾವು ಮಾಡಲ್ಲ. ಅದಕ್ಕೆ ನಮ್ಮಲ್ಲಿ ಎಲೆಕ್ಟ್ರಾನ್ಸು ನಾವು ಲಾಸ್ ಮಾಡಿಕೊಂಡು ದೇಹ ಅನಾರೋಗ್ಯಕ್ಕೆ ಗುರಿಯಾಗತ್ತೆ. ಇಷ್ಟೇ ಇರೋದು. ಓಕೆ ಮೇಡಮ್? ಎಸ್ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಹೈಸ್ಕೂಲ್ ಮೇಡಮ್, ಅವ್ರಿಗೆ ಮುಖದಲ್ಲಿ ಇಂಥ ಹತ್ರ ಎಲ್ಲ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಹೆವಿಯಾಗಿತ್ತು. ಅವ್ರಿಗೆ ಮದುವೆನೇ ಆಗಿರಲಿಲ್ಲ. ಆ ಒಂದು ಮುಖದಲ್ಲಿ ಒಂಥರ ವಿಕಾರವಾಗಿ ಇದ್ದಿದ್ದರಿಂದ ಅವ್ರ ಮದುವೆ ಕೂಡ ಆಗಿರಲಿಲ್ಲ. ಹೈಸ್ಕೂಲ್ ಟೀಚರ್ ಆಗಿದ್ದರೂ ಕೂಡ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗಿ ಪ್ರತಿದಿನಾಗಲೂ ಕೂಡ ಅವರು ಮೂತ್ರದಿಂದ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ರು. ಫೇಸ್ ವಾಶ್ ಮಾಡ್ಕೊಳ್ತಾ ಆ ಮುಖದ ಮೇಲಿರೋ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಎಲ್ಲ ಹೊಟ್ಟೋಯ್ತು. ನೆಕ್ಸ್ಟ್ ವಿತಿನ್ ಮಂತ್ ಅವ್ರಿಗೆ ಮದುವೆ ಕೂಡ ಆಯಿತು. ಈಗ ತುಂಬ ಹ್ಯಾಪಿಯಾಗಿದೆ ಅವ್ರ ಲೈಫ್. ಇದು ಮೂತ್ರ ಅನ್ನೋದು ಎಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಎಷ್ಟೋ ವಿಚಾರಗಳನ್ನ ಹೇಳಿದ್ರಲ್ಲ, ಅದಕ್ಕೆ ಪೂರಕವಾಗಿ ಇದು ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ವಂಡರ್ಫುಲ್ ಮೇಡಮ್. ಎಸ್. ಸೊ ಇದು ಏಜ್ಡ್ ಯೂರಿನ್ ಇನ್ನೊಂದು ಹೇಳಿ ಇದು ಮುಕ್ತಾಯ ಮಾಡೋಣ. ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಮತ್ತೆ ನಾವು ಬೇಕಾದ್ರೆ ಜೂಮಲ್ಲಿ ಮತ್ತೆ ಚರ್ಚೆ ಮಾಡೋಣ. ಯಾಕಂದರೆ ಇನ್ನೂ ಅನೇಕ ಮಾಸ್ಟರ್ಸ್ ಇದ್ದಾರೆ, ಅವರ ಜ್ಞಾನವನ್ನು ಹಂಚ್ಕೋಬೇಕು, ಸಮಯ ಇಲ್ಲ. ಅಗ್ನಿಹೋತ್ರದ ಬಗ್ಗೆ ತುಂಬ ಕ್ವಶನ್ಸ್ ಇದೆ ಮೇಡಮ್ ನನಗೆ. ಆಯಿತು. ಇನ್ನೊಂದು ಏನಂದರೆ ಮೂತ್ರದಲ್ಲಿನೂ ಏಜ್ಡ್ ಯೂರಿನ್, ವಯಸ್ಸಾಗಿರೋಂಥ ಯೂರಿನ್ಗೆ ಅತ್ಯಂತ ಪವರ್ ಇದೆ. ಅತ್ಯಂತ ಪವರ್ ಏನಂತಂದರೆ ಏನು ಒಂದು ವಾರ ಇದ್ಕೊಂಡು 20 ವರ್ಷ 25 ವರ್ಷ ಮೂತ್ರವನ್ನು ಸಂಗ್ರಹಣ ಮಾಡ್ಕೋಬೋದು. ಮಾಡಿಕೊಂಡ್ರೆ ಅದರಲ್ಲಿ ಸಿಗೋಂಥ ನೆಗೆಟಿವ್ ಅಯಾನ್ಸ್ ಇದೆಲ್ಲ ಅದ್ಭುತವಾಗಿರುತ್ತೆ. ಇನ್ನೊಂದು ಸ್ಟೆಮ್ ಸೆಲ್ಸ್, ನಮ್ಮ ಸ್ಟೆಮ್ ಸೆಲ್ಸ್ ಕೇಳಿದ್ರಲ್ಲ, ಸ್ಟೆಮ್ ಸೆಲ್ಸ್ ಎಷ್ಟು ಜನ ಕೇಳಿರ್ತೀರಿ ಮೇಡಮ್? ಇನ್ನು ಸ್ಟೆಮ್ ಸೆಲ್ಸ್, ಎಸ್, ಸ್ಟೆಮ್ ಸೆಲ್ಸು ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಯಲ್ಲಿ ಪ್ರಧಾನ ಪಾತ್ರ ತಗೊತದೆ. ಆ ಸ್ಟೆಮ್ ಸೆಲ್ಸು ಆ ಅಲೆ ಮೂತ್ರದಲ್ಲಿ ಸೊ ಒಂಥರ ಯಥೇಚ್ಛವಾಗಿ ಸಿಗತ್ತೆ, ಲಭ್ಯವಾಗತ್ತೆ. ದಯವಿಟ್ಟು ಮೂತ್ರ ಎಷ್ಟು ಅಲೆದಾಗ್ತಾಯಿದ್ರೆ ಅದೊಂಥರ ನೇಚರ್ ಟಾನಿಕ್. ಅದು ನೀವು ಅದನ್ನು ವ್ಯರ್ಥ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅಟ್ಲೀಸ್ಟು ಈ ಕ್ಲಾಸಿಂದ ತಿಳ್ಕೊಂಡಿರೋಲ್ಲ ಪ್ರಯತ್ನ ಮಾಡಿ. ಜೂಮ್ ಕ್ಲಾಸಸ್ ಮತ್ತೆ ಅಟೆಂಡ್ ಆಗ್ತಾಯಿರಿ, ನಿಮಗೆ ಹೆಚ್ಚು ಜ್ಞಾನ ಸಿಗ್ತಾ ಇರ್ತದೆ. ಸೊ ಇದು ಅದ್ಭುತವಾದ. ಎಸ್ ಮೇಡಮ್. ಎಸ್, ಏನು ಮಾಡಬೇಕಂದ್ರೆ ದಿನನಿತ್ಯ ಬರ್ತಾ ಇರ್ತದೆ, ಎಷ್ಟು ಬೇಕಂದ್ರೆ ಅಷ್ಟು ಉಪಯೋಗಿಸ್ಕೊಳ್ಳಿ. ಎಷ್ಟು ನಮಗೆ ಮಿಗ್ತಾ ಇರ್ತದೋ, ಈ ಮಧ್ಯಮ ಬಾಟಿಲ್ ಸಿಗುತ್ತಲ್ಲ ಮೇಡಮ್, ಮಧ್ಯಮ ಬಾಟಿಲ್ ಫ್ರೀ ಕೊಡ್ತಾರೆ. ಮಧ್ಯಮ ಬಾಟಿಲ್, ಲಿಕ್ಕರ್ ಬಾಟಲ್ಸ್ ಸ್ವಲ್ಪ ಆ ಥರ ಫ್ರೆಂಡ್ಸ್ ಯಾರು ಇದ್ರೆ ಹುಡುಕಿ ಗುಂಡಾಕಿ ಉಳ್ದಿರುತ್ತಲ್ಲ ಅವ್ರಿಗೆ ಹೇಳಿ ಈ ಥರ ವೇಸ್ಟ್ ಮಾಡೋದು ಬೇಡಪ್ಪ, ನನಗೆ ಕೊಡಿ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಸಂಗ್ರಹಣೆ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಇಂಥ ಸೇಡ್ ಅಂದರೆ ಒಂದು ಅದಕ್ಕೂ ಡೈರೆಕ್ಟಾಗಿ ಸಣ್ಣ ಎಕ್ಸ್ಪೋಜರ್ ಇರಬಾರ್ದು. ಅದು ಕ್ಯಾಪ್ನು ಅಷ್ಟೇ ಸುಮ್ಮನೆ ಹಂಗೆ ಇಟ್ಕೋಬೇಕಾಗುತ್ತೆ, ಪೂರ್ತಿ ಟೈಟ್ ಮಾಡಬಾರ್ದು. ಯಥೇಚ್ಛವಾಗಿ ಗಾಳಿ ಬರ್ತಾ ಇರಬೇಕು. ಈ ಲೈಟಿಂಗ್ ಅಷ್ಟೇ ನೇರವಾಗಿ ಸನ್ರೈಸ್ ಬರಬಾರ್ದು. ಸನ್ರೈಸ್ ಅನ್ನೋದು ಆ ಲೈಟಿಂಗ್ ಕಾಣಿಸ್ತಾ ಇದ್ದರೆ ಸಾಕು. ಆ ರೀತಿಯಲ್ಲಿ ಸನ್ಸೆಡ್ ಆಗಿ ಒಂದು ಕಬೋರ್ಡ್ ಮಾಡಿಕೊಂಡು ಸೊ ಓಪನ್ ಆಗಿ ಇಟ್ಬಿಡಿ. ಅದು ಎಷ್ಟು ವರ್ಷ ಬೇಕಂದ್ರೆ ಅಷ್ಟು ವರ್ಷ ಇರುತ್ತೆ. ಅದು ನಿಮ್ಮಿಂದ ಇನ್ನು ಕೆಲವೇ ವರ್ಷದಲ್ಲಿ ನಿಮ್ಮಿಂದ ಎಷ್ಟೋ ಹಣ ಕೊಟ್ಟು ತಗೊತಾರೆ. ಎಸ್, ಆ ಟೈಮ್ ಬರುತ್ತೆ. ಒಟ್ಟಿನಲ್ಲಿ ಮಾಸ್ಟರ್ಸ್, ಮೂತ್ರ ಥೆರಪಿ ಆಗಿರ್ಬೋದು, ಮಗದೊಂದು ನಾವು ಏನೆಲ್ಲ ಚಿಕಿತ್ಸೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಈ ಎಲ್ಲ ಚಿಕಿತ್ಸೆಗಳು ನಾವು ಯಾಕೆ ತಿಳ್ಕೊಬೇಕಾಗಿದೆ? ನನ್ನ ಮಾತು ಅರ್ಥ ಆಗ್ತಾ ಇದೆಯಾ? ಇಷ್ಟೆಲ್ಲ ಚಿಕಿತ್ಸೆಗಳು ಹೇಳ್ತಾ ಇದ್ದಾರಲ್ವಾ, ಮರ್ಮ ಚಿಕಿತ್ಸೆ ಆಗಿರ್ಬೋದು, ಆಯುರ್ವೇದ ಚಿಕಿತ್ಸೆ, ಯೋಗ ಚಿಕಿತ್ಸೆ ಎಲ್ಲ ತಿಳ್ಕೊಳ್ತಾ ಇದ್ದೀವಿ. ಯಾಕೆ ತಿಳ್ಕೊಬೇಕು? ಯಾಕೆ ಅಂತಂದರೆ ನಾವು ಸಂಪೂರ್ಣವಾದ ಜೀವನವನ್ನು ಜೀವಿಸಬೇಕಾಗಿದೆ. ಸಂಪೂರ್ಣವಾದ ಜೀವನ ಯಾವಾಗ ಅಂತಂದಾಗ
ನಾವು ಸನ್ಯಾಸಿಗಳು ಅಲ್ಲ, ಸಂಪೂರ್ಣವಾಗಿ ಪ್ರಾಪಂಚಿಕರು ಅಲ್ಲ, ಮಧ್ಯ ಮಾರ್ಗದಲ್ಲಿದ್ದಾಗ ಧ್ಯಾನದ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಜೊತೆಗೆ ನಮ್ಮ ಶರೀರವನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಅದನ್ನು ಅಳವಡಿಸ್ಕೊಳ್ತಾ ಹೋಗುವಂಥದ್ದು. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಯಾವ ರೀತಿಯಾಗಿದ್ದರು? ಅವ್ರು ಬರೀ ಧ್ಯಾನ ಒಂದೇನ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಆಯುರ್ವೇದ ಗೊತ್ತಿತ್ತು, ಅಗ್ನಿಹೋತ್ರ ಗೊತ್ತಿತ್ತು, ಮರ್ಮ ಚಿಕಿತ್ಸೆಗಳು ಗೊತ್ತಿತ್ತು, ಮುದ್ರಾ ಚಿಕಿತ್ಸೆಗಳು ಗೊತ್ತಿತ್ತು, ಯೋಗ ಪ್ರಾಣಾಯಾಮ ಎಲ್ಲ ಗೊತ್ತಿತ್ತು. ಯಾವುದೋ ಅವರು ತಿಳ್ಕೊಳ್ದೇ ಇರೋವಂಥ ವಿಷಯನೇ ಇಲ್ಲ, ಪ್ರತಿಯೊಂದು ಅವ್ರಿಗೆ ಗೊತ್ತಿತ್ತು. ಯಾಕೆ ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಚರಕ ಸಂಹಿತೆ ಆಗಿರ್ಬೋದು, ಸುಶ್ರುತ, ಇವರೆಲ್ಲರೂ ಕೂಡ ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು, ಋಷಿಗಳು. ಅವರೆಲ್ಲರೂ ಇದನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಇವೆಲ್ಲವೂ ಕೂಡ ನಮ್ಮ ಆತ್ಮ ಪುರೋಗತಿ ಮಾರ್ಗದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳು. ಧ್ಯಾನವನ್ನು ಮಾಡ್ತಾ ಇದ್ದಾಗ ಧ್ಯಾನದ ಜೊತೆಗೆ ಇವೆಲ್ಲವನ್ನೂ ಕೂಡ ನಮ್ಮ ಜೀವನದಲ್ಲಿ ಶಿಸ್ತುಬದ್ಧವಾಗಿ, ವೈಜ್ಞಾನಿಕವಾಗಿ, ವಿಚಾರವಂತಿಕೆಯಿಂದ ಅಳವಡಿಸ್ಕೊಂಡಾಗ ಅವೆಲ್ಲವೂ ಕೂಡ ನಮ್ಮ ಪುರೋಗತಿಯನ್ನು ವೇಗವಂತವಾಗಿ ಮಾಡುತ್ತವೆ. ಅದಕ್ಕೋಸ್ಕರ ಇವೆಲ್ಲವನ್ನೂ ತಿಳ್ಕೊಬೇಕಾಗಿದೆ. ಆದರೆ ನಮ್ಮಲ್ಲಿ ನಾವೇನಾಗ್ತೀವಿ, ಹೆಂಗೆ ತಯಾರಾಗ್ತಾ ಇದ್ದೀವಿ ಅಂತಂದರೆ, ಅರಳಿ ಮರ ಸುತ್ರಿ ಮಕ್ಕಳಾಗತ್ತೆ ಅಂತಂದರೆ ಹಂಗೆ ಫಿಕ್ಸ್ ಆಗಿಬಿಡ್ತೀವಿ. ಅರಳಿ ಮರ ಸುತ್ತಬಿಟ್ರೆ ಸಾಕು ಮಕ್ಕಳಾಗ್ಬಿಡತ್ತಂತೆ. ಹುತ್ತಕ್ಕೆ ಪೂಜೆ ಮಾಡ್ರಿ ನಾಗದೋಷ ಹೋಗುತ್ತೆ ಅಂತಂದರೆ, ಓ ಹೌದಾ, ಹುತ್ತಕ್ಕೆ ಪೂಜೆ ಮಾಡಿದ್ರೆ ನಾಗದೋಷ ಹೋಗುತ್ತಾ ಅಂದರೆ ಇಂಥದ್ದೆಲ್ಲ ವಿಚಾರಗಳನ್ನ ಕೇಳಿಕೊಂಡು ಅದನ್ನ ಹಿಡ್ಕೊಂಡು ಅಲ್ಲೇ ನಿಂತು ಬಿಡ್ತೀವಿ. ಅಲ್ಲಿಂದ ಮುಂದಕ್ಕೆ ಇನ್ನೂ ಏನೋ ಇದೆ, ಪ್ರಯಾಣ ಇದೆ ಅನ್ನೋದು ನಾವು ಯಾರೂ ಗಮನಿಸ್ಕೊಳ್ತಾ ಇಲ್ಲ. ಇದು ವೆರಿ 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 ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶ ಸನಾತನ ಧರ್ಮದಲ್ಲಿ ಎಷ್ಟು ಅದ್ಭುತವಾದ ವಿಜ್ಞಾನ ಇದೆ ಅಂತಂದರೆ, ಅದನ್ನು ಮೌಢ್ಯವಾಗಿ ಎಲ್ಲೋ ಒಂದತ್ರ ದೇವಸ್ಥಾನಕ್ಕೆ, ಈ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ, ಈ ದೇವರಿಗೆ ಹರಕೆ ಹೊತ್ಕೊಂಡ್ರೆ ಕಷ್ಟಗಳು ಪರಿಹಾರ ಆಗುತ್ತೆ, ಇಷ್ಟಕ್ಕೇ ನಾವು ಫಿಕ್ಸ್ ಆಗೋಗ್ತೀವಿ. ಆ ರೀತಿಯಾಗಿ ಫಿಕ್ಸ್ ಆಗಿ 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 ಅದೆಲ್ಲ ಮೌಢ್ಯತೆ ಅನ್ನೋದು, ಸ್ವಾರ್ಥ ಅನ್ನುವಂಥದ್ದು ಅಂಥವರೆಲ್ಲರೂ ಸೇರಿಕೊಂಡು ಅವೆಲ್ಲ ಕೂಡ ಅದರ ಅರ್ಥನೇ ಕಳ್ಕೊಂಡ್ಬಿಟ್ಟು ಅದನ್ನೆಲ್ಲ ನಾವು ಟ್ರ್ಯಾಶ್ ಅಂತ ಪಕ್ಕಕ್ಕೆ ಹಾಕೋಂಗಾಗಿದೆ. ಆದರೆ ನಿಜವಾದ ಅರ್ಥ, ಪರಮಾರ್ಥ ಇರೋವಂಥದ್ದು ಇದಾಗಿದೆ. ಸೊ ನಮ್ಮ ಶರೀರಕ್ಕೆ ನಾವೇ ವೈದ್ಯರಾಗಬೇಕು, ನಮ್ಮ ಆತ್ಮ ಪುರೋಗತಿಗೆ ನಾವೇ ಶಿಕ್ಷಕರಾಗಬೇಕು, ನಮಗೆ ನಾವೇ ಗುರು ಆಗಬೇಕು ಅಂತಂದಾಗ ಧ್ಯಾನನೇ ಅಲ್ಟಿಮೇಟ್. ಧ್ಯಾನಕ್ಕೆ ಪೂರಕವಾಗಿ ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಇರಬೇಕು. ಇವನ್ನೆಲ್ಲವನ್ನು ಅಳವಡಿಸ್ಕೊಂಡಾಗ ಮಧ್ಯೆ ಮಾರ್ಗದಲ್ಲಿ ಸಮಗ್ರ ಜೀವನ ಶೈಲಿ ಅನ್ನುವಂಥದ್ದು ನಾವು ಅಳವಡಿಸ್ಕೊಂಡಂಗಾಗತ್ತೆ.